ಇನ್ನು ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿದ್ರೆ ಏನಾದ್ರೂ ಮುಖದ ಮೇಲೆ ಅವನಿಗೆ ಸ್ವಲ್ಪ ವಿಕಾರ ಬಂದಿದ್ದೇನೋ ಯಾರಿಗೂ ಗೊತ್ತು. ಸುಮ್ಮನೆ ಕಟ್ಟಿ ಹಾಕ್ತಾರ ಅಂತ ಅಂದ್ಕೊಂಡಿದ್ದಂತೆ ರಾಮ. ಈಗ ಸಣ್ಣ ಹುಡುಗರಿಗೆ ಕೊಯ್ಯೊಳಗೆ ಕೂಡಿಸ್ಬಿಟ್ರೆ ಅವು ಇಡೀ ಊರು ತುಂಬ ಓಡಾಡೋ ಹುಡುಗರಿಗೆ ನೀವು ಓಡಾಡಬೇಡ ಅಂತ ಅವ್ರು ಕೊಯ್ಯೊಳಗೆ ಹಾಕಿ ಕೂಡಿಸಿದ್ರೆ ಅದಕ್ಕೆ ಕೊಯ್ಯೊಳಗೆ ಕೂಡಿಸಿದ್ರೆ ಸುಖ ಆಗಂಗಿಲ್ಲ, ಅದಕ್ಕೆ ದುಃಖ ಆಗ್ತದೆ. ಹಾಗೆ ರಾಮಂದ ಇಡೀ ಜಗತ್ತು ಸಂಚಾರ ಮಾಡುವನು ನಾನು, ಇಡೀ ಸಂಚಾರ ಮಾಡುವ ನನಗೆ ಇವ್ರು ಯಾವುದೊಂದು ಐದ ಪಡೆದ ಹಿಡಿದು ಹಾಕಿ ಕುಡಿಸ್ತಾರ ರಾಮ ಅನ್ಕೊಂಡಿದ್ದವನು. ಅಷ್ಟರೊಳಗೆ ಕೈ ಕೇಳಿದ್ದಕ್ಕೆ ಅವ ಅಂದ ಸಂತೋಷ ಆಯ್ತಂತಂದ. ಸಮ್ಮುಖ, ಮುಖದ ಮೇಲೆ ಯಾವ ತರದ ವಿಕಾರವನ್ನ ತೋರಿಸದೇನೆ ತಯಾರಾಗಿ ಹೊರಟಿದ್ದಾನೆ. ದಶರಥನು ಬಿಡ್ಲಿಕ್ಕೆ ಬಂದಿದ್ದಾನೆ, ಊರಿನ ಜನ ಬಂದಿದ್ದಾರೆ, ಗಂಗಾ ನದಿಯ ದಂಡಿತನ ಬಂದಿದ್ದಾರೆ. ಅಲ್ಲಿ ರಾಮ ಎಲ್ಲರನ್ನು ಇನ್ನು ಮುಂದೆ ನೀವು ಅಯೋಧ್ಯಕ್ಕೆ ತಿರುಗಬೇಕು ಅಂತ ಎಲ್ಲರನ್ನು ಕಳಿಸಿದ್ದಾರೆ. ತಾನು ಗುಹ ಎಂಬ ನಿಷಾದ ಸೂತನ ಜೊತೆಗೆ ಕೂಡಿಕೊಂಡು ಗಂಗಾ ನದಿಯನ್ನು ದಾಟಿ ಆಮೇಲೆ ಮುಂದೆ ಭರದ್ವಾಜರಿಂದ ಕೂಡಿಕೊಂಡು ವನದಿಂದ ವನಕ್ಕೆ ಚಿತ್ರಕೂಟ ವನದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಚಿತ್ರಕೂಟ ವನದಲ್ಲಿ ವಾಸವನ್ನು ಮಾಡ್ತಾ ಇರುವಾಗ ಆಗ ಜನ ಬಂದಿದ್ದಾರೆ. ಆ ಎಲ್ಲ ಜನರಿಗೂ ಮತ್ತೆ ಆಶ್ವಾಸನೆ ಕೊಡಿಸಿ ಎಲ್ಲರನ್ನು ಕಳಿಸಿ ಇಲ್ಲಿದ್ರೆ ಜನ ಬಹಳ ಬರ್ತಾರೆ ಅಂತ ತಿಳಿದುಕೊಂಡು ರಾಮ ಅಂದ ಭಾರದ್ವಾಜರ ಡೈರೆಕ್ಷನ್ ಪ್ರಕಾರ ಹಾಗಾದ್ರೆ ದಂಡಕಾರಣ್ಯಕ್ಕೆ ಹೋಗೋಣ ಅಂತ ದಂಡಕಾರಣ್ಯ ವನಕ್ಕೆ ಹೋಗಿದ್ದಾರೆ. ಅಲ್ಲಿ ನೂರಾರು ಜನ ರಾಕ್ಷಸರ ಜೊತೆಗೆ ಯುದ್ಧವನ್ನ ಮಾಡಿ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ. ಆ ಸಂಹಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಶೂರ್ಪಣಿಕಾ ಬಂದಿದ್ದಾಳೆ, ರಾವಣನ ತಂಗಿ. ಆ ಶೂರ್ಪಣಿಕಾ ಬಂದದ್ದನ್ನು ನೋಡಿ ಕಾಮರೂಪಿಯವಳು, ಅವಳನ್ನು ಕೂಡ ಭಗವಂತ ಅವಳು ಬಂದು ಕೇಳಿಕೊಂಡಳಂತ ರಾಮನಿಗೆ, ರಾಮ ನೀನು ನನಗೆ ಜೊತೆಗೆ ಮದುವೆ ಮಾಡಿಕೊಳ್ಳು ಅಂತ. ರಾಮ ಅಂದ ನೋಡ್ರಿ, ರಾಮನಿಗೂ ಕೂಡ ಜಾಸ್ತಿ ಮಾಡೋ ಸ್ವಭಾವ ಇತ್ತಂತೆ. ರಾಮಾಯಣದಲ್ಲಿ ಮುಂದೆ ವರ್ಣನೆ ಮಾಡ್ತಾರೆ, ಇಲ್ಲಿ ಬಹಳ ವರ್ಣನೆ ಮಾಡಿಲ್ಲ. ಅದಕ್ಕೆ ರಾಮ ಅಂದಂತೆ ನನಗಂತೂ ಹೆಂಡತಿ ಇದ್ದಾಳ, ನಮ್ಮ ತಮ್ಮ ಹೆಂಡತಿ ಬಿಟ್ಟು ಬಂದಾನ, ಅದಕ್ಕೆ ಸುಮ್ಮ ಅವನ ಮಾಡ್ಕೊತಾನೆ ಕೇಳು, ಅವ ಮಾಡ್ಕೊಂಡು ಅವಶ್ಯ ಇರ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ರಾಮ ಕಳಿಸ್ದಂತೆ ಲಕ್ಷ್ಮಣನ ಕಡೆಗೆ. ಆಗ ಲಕ್ಷ್ಮಣ ನೋಡಿದ, ವಿಚಾರ ಮಾಡ್ದ, ಅಣ್ಣನ ಅಭಿಪ್ರಾಯ ಅರ್ಥ ಮಾಡಿಕೊಂಡು ಅವಳು ಬಂದು ನನ್ನ ಮದುವೆ ಮಾಡ್ಕೋತಿ ಅಂತ ಕೇಳಿದ್ರೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಲ್ಲ, ನಿನ್ನನ್ನು ವಿಕೃತ ಮಾಡಿ ಕೇಳುತ್ತೇನೆ, ನಿನಗೆ ಮುಂದೆ ಯಾರೂ ಮದುವೆನೇ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅವಳ ಕಿವಿಯನ್ನ ಅವಳ ಮೂಗನ್ನ, ಮನುಷ್ಯನಿಗೆ ದೇಹದ ಸೌಂದರ್ಯ ಬರೋದೇ ಮೂಗಿನಿಂದ. ಕೆಲಸಲ ಮಣ್ಣು ಮೂಗತ್ತರೆ ಕ್ಯಾನ್ಸಲ್ ಆಗ್ತಾವ್ರಿ, ಹುಡುಗರು ಕ್ಯಾನ್ಸಲ್ ಆಗ್ತಾವ, ಹುಡುಗಿಯರು ಕ್ಯಾನ್ಸಲ್ ಆಗ್ತಾವ. ಆದ್ದರಿಂದ ಮೂಗು ಕಿವಿ ಎರಡು ಸರಿಯಾಗಿರಬೇಕು, ಅಂದಾಗ ಮಾತ್ರ ಅದು ಸಲಕ್ಷಣಕ್ಕೆ ಯೋಗ್ಯ ಆಗ್ತದೆ. ಹಾಗೆ ಶೂರ್ಪಣಿಕೆ ಇನ್ನು ಮುಂದೆ ಯಾರಿಗೂ ಮದುವೆ ಮಾಡ್ಕೋತಿರಿ ಕೇಳ್ಕೊಳ್ಳೇಬಾರ್ದು ಇವಳು. ಹಂಗ ಲಕ್ಷ್ಮಣ ಅದನ್ನು ಮಾಡಿ ರಾಮನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಕಡದ ಕಳಿಸದ ಅಂತ ಹೇಳ್ತಾರೆ. ಅದೇ ಒಂದು ಸಿಟ್ಟಿನಿಂದ ಅವಳು ಹೋಗಿ ರಾವಣನಿಗೆ ಹೇಳ್ತಾಳೆ. ಆಗ ಆ ರಾವಣ ತಾನು ಅನೇಕ ರಾಕ್ಷಸರನ್ನು ಕಳಿಸ್ತಾನಂತೆ, ಯಾರವ್ರು ನೋಡ್ಕೊಂಡು ಬರ್ರಿ ಅಂತ. ಯಾರಿಗೆ ಕಳಿಸ್ತಾನೆ ಅವ್ರು ಯಾರು ರಿಟರ್ನ್ ಬರೋದೇ ಇಲ್ಲ ಅಂತ. ಅದು ಕೇಳ್ತಾರೆ, ಖರ ತ್ರಿಶರಂ ಚೈವ ದೂಷಣಂ ಚೈವ ರಾಕ್ಷಸಂ ನಿಜಗಾನರಣೆ ರಾಮ ತೇಷಾಂ ಚೈವ ಪದಾನುಗಾನ್. ಆ ರಾವಣ ಕಳಿಸಿದ ಖರ ರಾಕ್ಷಸ, ತ್ರಿಶರ ಅನ್ನುವ ರಾಕ್ಷಸ, ದೂಷಣ ಎನ್ನುವ ರಾಕ್ಷಸ, ಇನ್ನು ಜೊತೆಗೆ ಅವನ ಜೊತೆಗೆ ಬಂದಿರೋ ಇನ್ಯಾರ್ಯಾರು ರಾಕ್ಷಸರಿದ್ದರೋ ಆ ಎಲ್ಲ ರಾಕ್ಷಸರನ್ನು ರಾಮ ಸಂಹಾರ ಮಾಡಿದ್ದಾನಂತೆ. ಆ ವನದಲ್ಲಿ ಇರ್ತಾ ಇರುವಾಗ, ದಂಡಕಾರಣ್ಯ ವನದಲ್ಲಿ ವಾಸ ಮಾಡ್ತಾ ಇರುವಾಗ ಎಷ್ಟು ರಾಕ್ಷಸರನ್ನು ರಾಮ ಸಂಹಾರ ಮಾಡಿದ. ಸಂಸ್ಕೃತದೊಳಗಿನ ಲೆಕ್ಕಾನೆ ಕನ್ನಡದಂತೇನು 20 ಹಳ್ಳಿಯವ್ರ ಭಾಷೆ ಮಾತಾಡ್ತಾರ ಜನ, 10 ಕೊಟ್ಟಿದ್ರಿ ಬಾಬರ ಅಂತಾರ ಅವ್ರು. ಆದ್ರೆ ಇದಕ್ಕೆ ಸಂಸ್ಕೃತದೊಳಗೆ ಹಿಂಗೆ ಕರೀತಾರೆ. ಖರೆ ನಾವು ಹಳ್ಳಿಯವರೇ ಬುದ್ಧಿವಂತರು, ನಾವು ತಿಳ್ಕೊಂಡಿದ್ದು ಭಾರಿ ಎಜುಕೇಶನ್, ನಾವು 2 4 4 16 ನಾವು ತಿಳ್ಕೊಂಡಿದ್ದು ನಾವು ಭಾರಿ ಬುದ್ಧಿವಂತರಂತ. ನಾವು ಭಾಳ ಬುದ್ಧಿವಂತರಲ್ಲ. ಸಂಸ್ಕೃತದೊಳಗೆ ಇದೇ ತರ ವ್ಯವಹಾರ ಮಾಡ್ತಾರೆ ಸಂಖ್ಯೆಗಳನ್ನ. 14,000 ಅಂತ ಅನ್ನೋದನ್ನೇ ಏನ್ ಹೇಳಿದ್ರು, 1014 1014 ಅಂದ್ರೆ 14,000. ಇದು ಕನ್ನಡದೊಳಗೂ ಹೀಗೆ ನಾವು ಹೇಳೋ ಪದ್ಧತಿ. ಅದು ನಾವು ಶುದ್ಧ ಸಂಸ್ಕೃತದ ದಿಟ್ಟು ಕನ್ನಡದೊಳಗೆ ಅನುವಾದ ಮಾಡಿದಾಗ ನಾವು. ಆದ್ರೆ ನಾವು ಕನ್ನಡದೊಳಗೆ ಆ ಥರ ಹೇಳೋದು ತಪ್ಪದೋ ನಗ್ತೀವಿ ನಾವು.
ಏನ್ ಹೇಗೆ 10ರಲ್ಲಿ 4 ಕೊಟ್ರು ಅಂತಂದ್ರು 40 ಕೊಟ್ರು ತಲ್ಲಿಲ್ಲ ಅಂತಂದ್ರು ನಾವು ಅಂತೀವಿ. ಹಂಗಲ್ಲ, ಅವ್ರು ಅಂದಿದ್ದೇ ಕರೆ ವಾಸ್ತವಿಕವಾಗಿ. ಸಹಸ್ರಾಣಿ ಚತುರ್ದಶ ಎಲ್ಲರನ್ನು ಸಂಹಾರ ಮಾಡಿದ್ದಾರೆ. ತಥೋಜ್ಞಾತಿ ವದಂ ಕೃತ್ವ ರಾವಣ ವಿಚಾರ ಬಂತು. ಯಾರ್ಯಾರು ಹೋಗಿದ್ದಾರೆ ಎಲ್ಲ ಬಳಗದವರು, ಬಂಧು ಬಳಗದವರು. ಶೂರ್ಪಣಿಕಾಯಿನೋ ಹೇಳಿದ್ರು ಅವನನ್ನು ಕಳಿಸ್ಬೇಕಂತ ಕಳಿಸ್ರಿ, ಆದ್ರೆ ಹೋದವ್ರು ಯಾರು ರಿಟರ್ನ್ ಬರಲಿಲ್ಲ, ಎಲ್ಲರೂ ಹತರ ಹೋಗ್ಬಿಟ್ಟಿದ್ದಾರೆ ಅಂತ ರಾವಣ ಕೇಳಿದ. ಬಹಳ ಸಿಟ್ಟು ಬಂತಂತೆ ರಾವಣನಿಗೆ. ಸಿಟ್ಟು ಬಂದು ಅವನು ವಿಚಾರ ಮಾಡಿದ, ನಾನು ಒಬ್ಬನೇ ಹೋದ್ರೆ ನನಗೂ ಏನ್ ಮಾಡ್ತಾರೋ ಯಾರಿಗ ಗೊತ್ತು, ಅದಕ್ಕೆ ಹಂಗೆ ಮಾಡೋದು ಬೇಡ ಅಂತ ಹೇಳಿ ಮಾರೀಚ ಅಂತ ಒಬ್ಬ ರಾಕ್ಷಸಿದ್ದ. ಆ ಮಾರೀಚ ರಾಕ್ಷಸನಿಗೆ ಕರೆದ. ಅವನಿಗೆ ಕೇಳ್ಕೊಂಡ, ಏ ಮಾರೀಚ, ನಂಗೆ ಸ್ವಲ್ಪ ಸಹಾಯ ಮಾಡ್ತೀಯ, ನೀನು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ದ. ಏನ್ ಹೆಲ್ಪ್ ಅಂತ ಕೇಳ್ದವ. ಬರೀ ಹೆಲ್ಪ್ ಮಾಡೋ ಅಂತ ಹಿಂಗನಂಗಿಲ್ಲ, ಮೊದಲು ಏನ್ ಹೆಲ್ಪ್ ಹೇಳು. ಅದಕ್ಕೆ ಅಂತಾರ, ನಾ ಹೇಳ್ತೀನಿ ಮಾಡ್ತೀರಾ ಅನ್ನೋದು ಹೂ ಅನ್ಬಾಡ್ರಿ. ಏನು ಕೇಳ್ಕೊಂಡು ನಾವೇ ಹೋಗ್ಬೇಕು. ಕೆಲವ್ರು ಏನ್ ಮಾಡ್ತಾರ, ಮೊದಲು ನಿಮ್ಮ ಕಡೆ ಹೂ ಅನಿಸಿ ಆಮೇಲೆ ಹೇಳ್ತಾರ. ಆಗ ಅದು ನಿಮ್ಗೆ ಮಾಡ್ಲಿಕ್ಕೂ ಬರಂಗಿಲ್ಲ, ಬಿಡ್ಲಿಕ್ಕೂ ಬರಂಗಿಲ್ಲ. ಅದಕ್ಕೆ ಮಾರೀಚ ಕಲಿಸ್ಕೊಡ್ತಾನ. ರಾವಣ ಕೇಳ್ದ, ನೋಡಪ್ಪ ಮಾರೀಚ, ನನಗೆ ನೀನು ಒಂದು ಸಹಾಯ ಮಾಡ್ತೀಯ ಅಂತ. ಬರೇ ಸಹಾಯ ಮಾಡ್ತೀನಿ, ನಾ ಮಾತು ಕೊಡಂಗಿಲ್ಲ, ನೀ ಏನು ಸಹಾಯ ಮೊದಲು ಹೇಳು, ಆಮೇಲೆ ನನ್ನ ಕಡೆ ಆಗ್ತದಲ್ಲ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳ್ದ. ಏನಿಲ್ಲ, ರಾಮನ ಜೊತೆಗೆ ಒಂದು ಯುದ್ಧಕ್ಕಾಗಿ ಹೋಗ್ಬೇಕಾಗದ, ನಾನೊಂದು ಉಪಾಯ ಹೇಳ್ತೀನಿ. ನೀನು ಸುಂದರವಾದ ಜಿಂಕಿಯ ವೇಷವನ್ನು ಹಾಕೊಂಡು ಹೋಗ್ಬೇಕು. ನೀ ಆ ಸೀತಾದೇವಿ ಒಂದು ಓಡಾಡಬೇಕು. ಆ ಸೀತಾದೇವಿ ಬೇಕಂತಾಳ, ಆಗ ನೀ ಓಡ್ ಹೋಗ್ಬಿಡು. ರಾಮ ಲಕ್ಷ್ಮಣ ಬೆನ್ನತ್ತಿ ಬರ್ತಾರೆ, ನಾ ಸೀತಾದೇವಿಗೆ ಅಪಾರ್ಟ್ ಮಾಡ್ಕೊಂಡು ಹೋಗ್ತೀನಿ, ಇದನ್ನ ಹೆಲ್ಪ್ ಮಾಡಬೇಕು ಅಂತ. ಒಂದ ಗಲ್ಗಲ್ ಬಡ್ಕೊಂಡವ. ಏನ್ ಕೆಲಸ ಹೇಳಿದಂತಂದವ ಇದು. ನೋಡ್ರಿ, ಅಂದ್ರೆ ದುಷ್ಟರಿಗೂ ಕೂಡ ಒಳಗ್ ಭಯ ಇರ್ತದ. ನಾವು ದುಷ್ಟರು ಅಂದ ಮಾತ್ರಕ್ಕೆ ಎಲ್ಲಾರು ನಿರ್ಭಯವಾಗಿ ದುಡ್ಡು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ ಅಂತ ತಿಳ್ಕೊಬೇಡ್ರಿ. ಒಳಗ್ ಅಂಜಿಕೆ ಇರ್ತದ. ದುಷ್ಟ ಕೆಲಸ ಎಂತ ದುಷ್ಟ ಮಾಡ್ತಾ ಇದ್ರು ಅಂಜಿಕೆ ಅನ್ನೋದು ಇದ್ದೇ ಇರ್ತದ. ಆ ಅಂಜಿಕೆ ಮೀರಿ ಮಾಡ್ತಾರ ಅಷ್ಟೇ ಅವರು. ಆದ್ರೆ ಅಂಜಿಕೆ ಅನ್ನೋದು ಅವರಿಗೂ ಇದ್ದದ್ದೇ. ಏನ್ ಹೇಳ್ತಾನ ಅವನು ಮಾರೀಚ್ ಅಂತಾನೆ, ವಾರ್ಯಮಾಣ ಸುಭಶಃ ಮಾರೀಚೇನ ರಾವಣ. ಮಾರೀಚ್ ಅಂತಾನೆ, ರಾವಣ ಏನ್ ವಿಚಾರ ಮಾಡ್ತಾ ಇದ್ದಿ? ಸೀತಾದೇವಿಯನ್ನು ಅಪಹರಣ ಮಾಡೋದು, ನೀ ಅಪಹರಣ ಮಾಡವ. ನಿನ್ನ ಅಪಹರಣ ಕೆಲಸಕ್ಕೆ ನಾನು ಇಂಥ ಕೆಲಸ ಮಾಡೋದ ಸರ್ವಥಾ ಸರಿಯಲ್ಲ. ಸುಬಹುಶಃ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಹೇಳದಂತೆ, ಈ ಕೆಲಸ ಸರಿಯಲ್ಲ, ಇದು ಮಾಡಬೇಡ, ಹೋಗೋದು ಬೇಡ, ಇದು ನಮಗೆ ಯೋಗ್ಯ ಅಲ್ಲ, ಸರ್ವಥಾ ಮಾಡಬಾರದು. ಆದರೂ ರಾವಣ ಕೇಳಲಿಲ್ಲ. ಇಲ್ಲ, ನೀ ಮಾಡ್ತಿಲ್ಲ ಹೇಳಂದ. ಆಗ ಮತ್ತೆ ಮಾರೀಚ ಹೇಳ್ತಾನೆ, ಬಹಳ ಮಹತ್ವದ ಮಾತನ್ನು ನೋಡ್ಕೋರಿ. ನ ವಿರೋಧೋ ಬಲವತ ಶಮೋ ರಾವಣತ್ತೇನತೆ. ರಾವಣ ಇಂಥ ಕೆಲಸ ಮಾಡಬಾರದು. ರಾಮ ಲಕ್ಷ್ಮಣ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಬಲಿಷ್ಠರು. ಬಲಿಷ್ಠರ ಜೊತೆಗೆ ವಿರೋಧವನ್ನು ಸರ್ವಥಾ ಮಾಡಿಕೊಳ್ಳಬಾರದು. ನೋಡಿ, ರಾವಣನಿಗೆ ಮಾರೀಚ ಹೇಳ್ತಾ ಇದ್ದಾನೆ, ಅವನೊಬ್ಬ ರಾಕ್ಷಸನೇ. ರಾಕ್ಷಸ ಹೇಳ್ತಾ ಇದ್ದಾನೆ. ಅವ ಇಷ್ಟೆಲ್ಲ ರಾಕ್ಷಸರು ಕೊಂದದ್ದು ಸತ್ತದ್ದು ಎಲ್ಲ ನೋಡ್ಯಾನ. ಅವನು ಕೇಳಿದ್ದಾನೆ, ಅವನು ಬಳಗದವರು ಅಲ್ಲಿ ಸತ್ತು ಹೋಗಿದ್ದಾರೆ. ಅದನ್ನು ಕೇಳಿಕೊಂಡು ಅವ ಹೇಳ್ದ, ನ ವಿರೋಧೋ ಬಲವತ. ಇದನ್ನೇ ಕಿರಾತಾರ್ಜುನದಲ್ಲಿ ಭಾರವಿ ಹೇಳ್ತಾನೆ, ಬಲವಂತರ ವಿರೋಧವನ್ನು ಸರ್ವಥಾ ಮಾಡಿಕೊಳ್ಳಬಾರದು ಅಂತ. ಇದು ಮಹಾಭಾರತ ರಾಮಾಯಣಗಳು ಬಹಳ ಕೊಡ್ತದೆ. ಇಲ್ಲಿ ಅವನು ಹೇಳ್ತಾನೆ, ನ ವಿರೋಧೋ ಬಲವತ. ನಮ್ಗಿಂತ ಬಲಿಷ್ಠರು ಅಂತ ಅವ್ರು ಕಂಡರೆ ದೂರಿಂದ ಕೈ ಮುಗಿದು ಸರಿಬೇಕು, ಇಲ್ಲ ಅವ್ರ ಜೊತೆಗೆ ನೀವು ಗೆಳತನ ಮಾಡ್ಕೋಬೇಕು. ಎರಡೇ, ವಿರೋಧ ಮಾತ್ರ ಸರ್ವಥಾ ಮಾಡ್ಕೋಬಾರ್ದು. ಯಾಕಂದ್ರೆ ಅನಿವಾರ್ಯ ಅದು. ನಾವು ಬದುಕಬೇಕಾದದ್ದು ಅನಿವಾರ್ಯವಿದ್ದಾಗ, ನಮ್ಮ ಎದುರಿಗೆ ಇರೋರು ಬಲಿಷ್ಠರಿದ್ದಾಗ ನಾವು ಅವ್ರ ಜೊತೆಗೆ ಸೊಮ್ಮೆ ಕೆಣಕಿ ಜಗಳ ಅಂತ ನಮ್ಮ ಕೈ ಕಾಲ ಮುರಿಸ್ಕೋಲಿಕ್ಕೆ ಹೋಗಬಾರದು ಅಂತ ಇದು ರಾಮಾಯಣದ ಸಂದೇಶ. ಮಾರೀಚ ಹೇಳ್ತಾ ಇದ್ದಾನೆ, ನ ವಿರೋಧೋ ಬಲವತ ಶಮೋ ರಾವಣತೇನತೆ. ಅದಕ್ಕೆ ರಾವಣ ಬಿಟ್ಬಿಡು, ನೀನೇ ಬಹಳ ದೊಡ್ಡ ವ್ಯಕ್ತಿ ತಿಳ್ಕೊ, ನಿನ್ನ ಹತ್ರ ಬಹಳ ಕ್ಷಮಾ ಕೊಡೋದು ತಿಳ್ಕೊಂಡು ಗಪ್ ಕೂತ್ಬಿಡು. ಕ್ಷಮ ಗಪ್ ಕೊಡೋದು ಚಲೋ. ಯಾರ್ಯಾರು ಸತ್ತಾರ ಹೋಗ್ಬಿಡು. ನಾವ್ಯಾಕೆ ಸುಮ್ಮನೆ ಹೋಗಿ ನಾವು ಹೊಡೆಸ್ಕೊಂಡು ಸಾಯೋದು? ಬಿಟ್ಬಿಡು. ಯಾವ್ದಕ್ಕೆ ಕ್ಷಮಾ ಮಾಡೋದು ಬಹಳ ಮಹತ್ವದ್ದು. ಬಿಟ್ಬಿಡು ನೀನು. ಇನ್ನ ಅನಾದೃತ್ಯದು ತತ್ವಾಕ್ಯಂ. ರಾವಣಂದ ಏನ್ ಹೇಳ್ತಾ ಇದ್ದೀಯ ಅಂತ ಹೇಳ್ದವನು. ನನಗೆ ನೀನು ಉಪದೇಶ ಮಾಡ್ತೀಯ, ನನ್ನ ಮುಂದ ರಾಮ ಭಾರಿ ಬಲಿಷ್ಠ ಅಂತ ಹೇಳ್ತೀಯ ನೀನು, ನನ್ನ ಬಲಕ್ಕಿಂತಲೂ ಅವನ ಬಲ ಜಾಸ್ತಿ ಅಂತ ನನ್ನ ಮುಂದೆ ವರ್ಣನ ಮಾಡ್ತೀಯ ನೀನು ಅಂತ ಅವನ ವಾಕ್ಯಕ್ಕೆ ತಿರಸ್ಕಾರವನ್ನು ಮಾಡಿ, ಇದಕ್ಕೆ ಒಂದು ವಾಲ್ಮೀಕಿ ಋಷಿಗಳ ಅರ್ಥಾತ್ ನಾರದರು ಹೇಳುವ ಈ ಸಂಕ್ಷಿಪ್ತವಾದ ರಾಮಾಯಣವಾದದ್ರಿಂದ ನಾರದರ ಮಾತಿನ ಶಬ್ದ ಬರ್ತದೆ, ಕಾಲಚೋದಿತ. ಕೆಲವು ಸಲ ನೀವು ಬೇಡ ಬೇಡ ಅಂತಂತೀರಿ,
ಹೋಗಬೇಡ, ಈ ಸಮಯ ಸರಿ ಇಲ್ಲ, ಹೋಗಬೇಡ. ಆದರೂ ಆ ಹುಡುಗರು ಬಲವಂತವಾಗಿ ಹೋಗ್ತಾರ. ಆಕ್ಸಿಡೆಂಟ್ ಆಗಿ ಸತ್ ಬರ್ತಾವ. ಈಗೇ ಹೇಳಿದ್ ನೋಡ್ರಿ ಬೇಡ ಅಂತ. ನಮ್ ಕೋಡಲ್ದಾಗೋದು ನಮ್ಮೆಲ್ಲ ಒಬ್ಬರು ಕೇಳಿರ್ಬೇಕು. ನಮ್ಮೆಲ್ಲ ಕೆಲಸ ಮಾಡೋದು ಕೋಡಲ್ದಾಗೋದಿಲ್ಲ. ಅವ್ರ ಮಗ ಇದೇ ಸಮಯ ಸಾಯಂಕಾಲ ಮಳಕೇಡ 5:30, 6 ಬಿಟ್ಟ. ಬೇಡ ಅಂತ ಹೇಳಿದೆವು. ರಾತ್ರಿ ಆಗ್ತದೆ ಬೇಡ ಪಕ್ಕ ಕೋಡಕ್ಕೆ ಹೋಗಿದ್ರು. ಅವ್ರು ಮುಂದ್ ತಾಸನಾಗ ಸತ್ತ ಸುತ್ತಿಡ್ಬಾರ್ದು. ಹುಡುಗರು ಸಿಕ್ಕಾಪಟ್ಟೆ ಗಾಡಿ ನಡೆಸ್ತಾವ್ರಿ. 100 ಸ್ಪೀಡ, ಇದರಿಂದ ಸ್ಪೀಡ, ಮುಂದೆ ಇವ್ರದ್ದು ಸ್ಪೀಡ ಹೊಡ್ಕೊಂಡು ಆನ್ ದಿ ಸ್ಪಾಟ್. ಆದ್ರೆ ನಾವು ಯಾಕೆ ಇದನ್ನು ಹೇಳೋದು ಅಂದ್ರೆ, ಹುಡುಗರಿಗೆ ಕಲ್ಪನಾ ಬರಲ್ಲ. ಹಿರಿಯರ ಮಾತು ಕೇಳಬೇಕು, ದೊಡ್ಡವರ ಮಾತು ಕೇಳಬೇಕು. ಅವ್ರು ಬೇಡ ಅಂತ ಇರ್ತಾರಲ್ರಿ, ಆ ಸಮಯದೊಳಗೆ ಅವ್ರಿಗೆ 10 ನಿಮಿಷ ಇದಿರ್ಬೇಕು. ಆ 10 ನಿಮಿಷದೊಳಗೆ ನಮ್ಗೆ ಕೂತು ಪರಿಹಾರ ಆಗ್ಬಿಡ್ತದ್ರಿ. ನಾವು ಮುಂಬೈದೊಳಗಿರುವಾಗ ಜೈತ್ರದಾಚಾರು, ಆಗಲಿ ಶ್ರೀನಿವಾಸಾಚಾರು, ಉಮರ್ ಶ್ರೀನಿವಾಸಾಚಾರು, ಇಲ್ಲ ಮಕಾಚ್ ಮಧ್ವಾಚಾರು, ಇಲ್ಲ ನಮ್ಮ ದೊಡ್ಡ ಗುರುಗಳ ಹತ್ರ ಕಲ್ತವ್ರು. ಆಗೆಲ್ಲ ಲೋಕಲ್ ಟ್ರೈನ್ ಹಿಡ್ಕೊಂಡು ಮಾಟುಂಗ ಗುರುಡದಿಂದ ಮಾಟುಂಗಕ್ಕೆ ಹೋಗ್ಬಿಟ್ರು ಅವರು. ಆಗ ನಮ್ಮ ದೊಡ್ಡ ಗುರುಗಳು ಹೇಳಿದ್ರಂತ, ಈಗೇನು ನೀವು ಹೋಗ್ತಾ ಇದ್ದಿ, ಈಗ ಹೋಗಬೇಡ. ಅವರು ಗುರುಗಳ ಮಾತು ಕೇಳಿ ಬಿಟ್ಬಿಟ್ರು. ಅವ್ರು ಏನು ಅಲ್ಲೇ ಟೈಮ್ ಟು ಟೈಮ್ ಲೋಕಲ್ ಗಾಡಿ ಬರ್ತಾವ್ರಿ. ಈ ಟೈಮಿಗೆ ಟಿಟ್ವಾಲ, ಈ ಟೈಮಿಗೆ ಆಧಾರ, ಈ ಟೈಮಿಗೆ CST ಇತ್ಯಾದಿ. ಆದ್ದರಿಂದ ಅದು ಈ ಗಾಡಿ ನೀವು ಹೋಗ್ತಾ ಇದ್ದಕ್ಕೆ ಹೋಗಬೇಡ ಅಂತ ಬಿಟ್ರಂತವ್ರು. ಆಮೇಲೆ ಪೇಪರ್ ಸುದ್ದಿ ಬಂತು, ಸಂಧ್ಯಾಕಾಳ ಪೇಪರ್ನ ಬಂತು, ಈ ಟೈಮಿದು ಲೋಕಲ್ ಗಾಡಿ ಗುರಿ ಹಚ್ಚಿ ಆ ಡೆಬ್ಬಿ ಒಳಗೆ ಇಷ್ಟು ಮಂದಿ ಹೋದ್ರು ಅಂತ. ಆಗ ಅವ್ರಂದ್ರು, ಗುರುಗಳ ಮಾತು ಸತ್ಯ ಆಯ್ತು ಅಂತ. ಆದ್ರೆ ಯಾಕೆ ದೊಡ್ಡವ್ರು ಬೇಡ ಅಂತಾರೆ ಅಂದ್ರೆ, ಇವೆಲ್ಲ ಅವ್ರಿಗೆ ಏನೋ ಸೂಚನೆ ಆಗಿರ್ತದ್ರಿ. ಅದು ಬಾಯಿ ಬಿಟ್ಟು ಹೋಗೋರು ಹೇಳೋದಿರಂಗಿಲ್ಲ. ಅಪಶಕನ ಮಾತಾಡದ ಅಂತ ಇವೇ ಅಂತಾರ ಉಲ್ಟಾ. ಮತ್ತ ಅಂತ ಅನಬಾರದು ಅನ್ನೋದಕ್ಕೆ ಅವ್ರು ಹೇಳ್ತಿರ್ಗಲ್ಲ, ಹೋಗ್ಬೇಡ ಅಂತ ಅಷ್ಟೇ ಸೂಚ್ಯವಾಗಿ ಹೇಳ್ತಿರ್ತಾರ. ಅದು ನಮ್ಗೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಅರ್ಥ ಆಗಲಿಕ್ಕೂ ಕಾರಣ ಅದನ್ನ ಹೇಳ್ತಾರೆ, ಕಾಲ ಚೋದಿತ. ರಾವಣನ ಕಾಲ ಅರ್ಥಾತ್ ಮೃತ್ಯು ಕಾಲ ಹತ್ರ ಬಂದದ್ದಕ್ಕಾಗಿ ಅವ ಅಂದ, ನೀ ನನ್ನ ಮುಂದೆ ರಾಮನ ಬಗ್ಗೆ ಏನೂ ಮಾತಾಡ, ನೀ ನನ್ನ ಜೊತೆ ಎಲ್ಲಿ ಬರ್ತೀಯೋ ಇಲ್ಲೋ, ನಂಗೆ ಇಲ್ಲೇ ಕೊಲ್ಲಿ ಅಂತ ಕೇಳ್ಬಿಟ್ಟವ. ಅವ ಅಂದ, ಆಯ್ತು ಇಲ್ಲಿ ಸಾಯೋಕ್ಕಿಂತ ಸುಮ್ಮ ರಾಮನ ಓಡಾಡಿದ್ರೆ ಹೋಗೋಡು ಅಂತ ಅವ ತಯಾರಾದ. ಜಗಾಮ ಮಾರೀಚ ತಸ್ಯಾಸ್ತ್ರಮ ಪದಂ ತದಾ. ಆ ಸೀತಾದೇವಿ ಯಾವ ಆಶ್ರಮ ಹತ್ರ ಇದ್ದಳೋ ಆ ಆಶ್ರಮದ ಹತ್ರ ಮಾರೀಚನ ಜೊತೆಗೆ ರಾವಣ ಸನ್ಯಾಸಿ ವೇಷವನ್ನು ಹಾಕೊಂಡು ಅವನು ಹೋದ. ಮಾರೀಚ ಜಿಂಕಿ ವೇಷವನ್ನು ಹಾಕೊಂಡು ಅವನು ಹೋದ. ಮಾಯಾವಿನ ರಾಕ್ಷಸರಿಗೆ ಮಾಯಾ ಶಕ್ತಿ ಇರ್ತದೆ, ಮನಸ್ಸಿಗೆ ಬಂದ ರೂಪ ತೆಗೆದುಕೊಳ್ಳುವ ಸಾಮರ್ಥ್ಯ ಇರ್ತದೆ. ಹೀಗಾಗಿ ರೂಪವನ್ನ ಜಿಂಕಿ ರೂಪವನ್ನು ಬಂಗಾರದ ಜಿಂಕಿ ಅನ್ನೋದು ಕಾಣ್ಕೊಡ್ರ. ಅದು ಎಷ್ಟು ವಿಚಿತ್ರ ನೋಡ್ರಿ. ರಾಮ ಹೇಗೆ ನಾಟಕ ಮಾಡ್ತಾನೋ ಹಾಗೆ ರಾಮನ ತಕ್ಕಂತೆ ಸೀತಾದೇವಿಯರು ನಾಟಕ ಮಾಡೋರು. ಸೀತಾದೇವಿ ಹೇಗೆ ನಾಟಕ ಮಾಡ್ತಾಳೋ ಅದ್ರ ತಕ್ಕಂತೆ ರಾಮ ನಾಟಕ ಮಾಡವ. ಇವರಿಬ್ಬರು ಹೇಗೆ ನಾಟಕ ಮಾಡ್ತಾರೋ ಅದನ್ನ ನೋಡಿ ಲಕ್ಷ್ಮಣ ನಾಟಕ ಮಾಡವ. ಇದ್ರ ದೊಡ್ಡ ನಾಟಕ ಕಂಪನಿ ಇವ್ರದು. ರಾಮಾಯಣದೊಳಗಿನ ಈ ರಾಮನ ಸಹಚರರ ಪಾತ್ರಗಳಿರೋದ್ರಿ ದೊಡ್ಡ ನಾಟಕ ಇದು. ನಾಟಕ ಅಂದ್ಮೇಲೆ ನಾಟಕದಾಗ ಏನ್ ಪಾತ್ರ ಕೊಟ್ಟಿರ್ತ ಅದೇ ಮಾಡ್ಬೇಕ್ರಿ ನೀವು. ಭೀಮನ್ ಪಾತ್ರ ಹಾಕೊಂಡಿರ್ತೀರಿ, ನಿಮ್ ಹೆಸರು ಗುಂಡಪ್ಪ ಅಂತ ಇರ್ತದ. ಅವ್ ಭೀಮಾ ಅಂತ ಹೋದ್ರೆ ನೀವು ಹೋಗದೆ ಇದ್ರ ಗತಿಯ ಮೇಲೆ, ನನ್ನ ಹೆಸರು ಗುಂಡಪ್ಪ ಅಂತ ಕರೆದೇ ಇಲ್ಲ ಅವರು. ಅದು ನಾಟಕದಾಗ ನೀ ಭೀಮ ಆಗಿದೆಪ್ಪ, ಅದನ್ನ ನೆನ್ಬಿಟ್ಟು ಹೋಗ್ಬೇಕು. ನಾನು ಈ ಸದ ನಾಟಕದಾಗ ಭೀಮನ್ ಪಾತ್ರ ಹಾಕೊಂಡಿನಿ, ಆದ್ರೆ ನನಗ್ ಭೀಮಾ ಅಂತ ಓದಲಿದ್ದಾರ, ನನ್ ಗುಂಡಪ್ಪ ಅಲ್ಲಿ ಈಗ ಅನ್ನೋ ಜಲ ಆಗಿದ್ರ ಭೀಮಾ ಅಂತ ಓದಿದ್ರು ಬರ್ತಾನವ. ಬರ್ಲೇ ಅಂತ ಒಬ್ಬ ನಾಟಕದಾಗ ಯಾಕೆ ಅದಕ್ಕೆ ಕೇಳಿದ್ರೆ ಭೀಮಾ ಅಂತ ಕರೆದ್ರೆ ನನ್ನ ಹೆಸರು ಗುಂಡಪ್ಪ ಇತ್ತು ಹೋಗ್ಲಿ ಅಂತ ಅಂದ. ಇನ್ನು ಮಳಕದಾಗ ನಾಟಕದ 20 ವರ್ಷದಿಂದ ನಾನು ನಾಟಕ ಆಗ್ತಿದ್ರಲ್ಲಿ. ಅವಾಗ ಹೇಳಿದ್ರು ಅವ್ರು, ಇಷ್ಟು ಅಸಹ್ಯ ಹೇಳ್ತೀರಿ. ಅದು ತಾತ್ಪರ್ಯ ಏನು ಪಾತ್ರ ವಹಿಸಿರ್ತೇವೆ ಅದನ್ನ ಬಿಟ್ಟು ಹೋಗ್ಬೇಕು. ಹೀಗಾಗಿ ಸೀತಾದೇವಿನೂ ಕೂಡ ರಾಮನ ಹೃದ್ಗತವನ್ನು ಅರ್ಥ ಮಾಡಿಕೊಂಡವಳು. ಆಗ ಈ ಮಾಯಾವಿ ರೂಪದಿಂದ ಇವನು ಓಡಾಡ್ತಾ ಇದ್ದಾನೆ. ಆ ಜಿಂಕಿ ಓಡಾಡ್ತಾ ಇರುವುದನ್ನು ನೋಡಿ ಸೀತಾದೇವಿ ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳು ಯಜಮಾನರಿಗೆ ಕೇಳಿಬಿಟ್ರು, ರಾಮ ಅಂತ ಗಂಡನ ಹೆಸರು ತೊಗೊಂಡು ಕರೀಲಿಲ್ಲ, ನಾ ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ ಅರ್ಥ ಆಗಲಿ ಅಂತ. ಹೆಂಡಂದ್ರು ಗಂಡನ ಹೆಸರು ತಗೋಬಾರದು, ಗಂಡನ ಹೆಸರು ತೊಗೊಂಡ್ರೆ ಗಂಡನ ಆಯುಷ್ಯ ಕಮ್ಮಿ ಆಗ್ತದೆ. ಆದ್ರಿಂದ ಈಗಂತೂ ಕಾಮನ್ ಆಗ್ಬಿಟ್ಟದ್ರಿ, ಪ್ರತಿಯೊಬ್ಬ ಹೆಣ್ಮಕ್ಳು ತಮ್ಮ ಗಂಡನ ಹೆಸರು ತೊಗೊಂಡು ಕರೆಯೋದೇ ಕಾಮನ್ ಆಗ್ಯಾರ. ಆದ್ದರಿಂದ ನಿನ್ನ ಯಾರ್ದೋ ಒಬ್ರಿಗೆ ಆಯ್ತು, ಇಲ್ಲ ನಾನು ಮಾತಾಡದೆ ನಮ್ಮ ಅಚ್ಯುತವ್ರು ಹೇಳ್ಬಿಟ್ರು, ಅಚ್ಯುತದ್ ಗಂಡನ ಹೆಸರು ತೊಗೊಳಪ್ಪ ನಾನು ಸರಳ ಹೇಳ್ಬಿಟ್ರೆ ಒಂದೇನು ಸಾಧಕ್ ಬರ್ತಾರೆ ನಮ್ಮ ಅಚ್ಯುತನವ್ರ ಮನೆಯವರು ತಂದ್ಬಿಟ್ರು. ಆದ್ರೆ ತಾತ್ಪರ್ಯ ಗಂಡನ ಹೆಸರು ಸರ್ವದಾ ಹೆಣ್ಣು ಮಕ್ಕಳು ಹೆಂಡಂದ್ರು ತಗೋಬಾರದು. ಅದಕ್ಕಾಗಿ ಸೀತಾದೇವಿ ರೀ ಅಂತಂದ್ರು. ಏನ್ರಿ ನೋಡ್ರಲ್ಲಿ ಎಂತಾದ್ರು ಜಿಂಕಿ ಅದು ಅಂತ.
ಬೇಡ ಅಂತಂದ ರಾಮ, ಇಲ್ಲ ಅದು ಬೇಕು ನನಗಂತಂದ್ರೆ ಸಣ್ಣ ಹುಡುಗರು ಹಠ ಮಾಡ್ದಂಗೆ ಮಾಡಿದ್ರು ಸೀತಾದೇವಿ ರೀ. ಸಣ್ಣಕ್ಕಿನಿರಕ್ಕಿ ಅಕ್ಕೇನು ದೊಡ್ಡಕ್ಕಿ ಅಲ್ಲ. ಯಾಕಂದ್ರೆ ಆಗಿನ ಕಾಲಕ್ಕೆಲ್ಲ ಬಾಲ್ಯ ವಿವಾಹ ಆಗ್ತಿತ್ತು, ಕನ್ಯಾ ವಿವಾಹ ಆಗ್ತಿತ್ತು. ಹೀಗಾಗಿ 8-9 ವರ್ಷಕ್ಕೆ ಮದುವೆ ಆಗಿದ್ರಿ. ರಾಮ ಏನು ಮುದುಕಾದ್ಮೇಲೆ ವನವಾಸಕ್ಕೆ ಹೋಗಿಲ್ರಿ. ರಾಮ ಓದು 18-20 ವರ್ಷಕ್ಕೆ ವನವಾಸಕ್ಕೆ ಹೋಗ್ಯಾನ ಅವನು. ಹೀಗಾಗಿ ಆಗಳು ಪಾಪ ಸಣ್ಣಕ್ಕಿನ ಇನ್ನು ಮನ್ಯಾಗ ಆಟ ಆಡಕ್ಕಿ ಮದುವೆ ಮಾಡಿ ಕೊಟ್ಟಿದ್ರು ಅಂತ ತಿಳ್ಕೊಂಡು ಬಂದಿದ್ರು ಮನೆಗೆ, ರಾಮನ ಮನೆಗೆ ಬಂದಿದ್ದಕ್ಕೆ. ಹೀಗಾಗಿ ಅವಳು ಕೇಳಿಬಿಟ್ಟು ಜಿಂಕಿ ಅದು ಬೇಕು ಅಂತ. ಆದರೂ ರಾಮ ಬೇಡ ಆದ್ರೂ ಕೇಳಿಲ್ಲ. ಬೆನ್ನ ಹತ್ತಿದ್ರು. ಜಿಂಕಿ ಓಡಿ 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 ದೂರ ಹೋಯ್ತು. ದೂರ ಹೋದ್ಮೇಲೆ ಆ ಮಾರೀಚ ಜಿಂಕಿ ರೂಪದಲ್ಲಿ ಅವನೇನ್ ಮಾಡ್ದ ಅಂದ್ರೆ, ಒದರುವಾಗ ಸತ್ತವ ಸಾಯುವಾಗ ಏನಂತ ಹೋದ್ರದ ಅಂದ್ರೆ ರಾಮನ ಧ್ವನಿಯಂಗ ಲಕ್ಷ್ಮಣನ ಧ್ವನಿಯಂಗ ಒದರ್ ಬಿಟ್ರಿ. ಆದ್ರೆ ರಾಮನಿಗೆ ಏನೋ ಅಪತ್ತಾಯ್ತು, ಲಕ್ಷ್ಮಣನಿಗೆ ಏನೋ ರಾಮನಿಗೆ ಏನೋ ಅಪತ್ತಾಯ್ತು ಅನ್ನೋಂಗ ಒದರ್ ಬಿಟ್ಟ. ಸೀತಾದೇವಿ ಕೇಳಲ್ಲ ಧ್ವನಿ, ಓ ನಮ್ಮ ಯಜಮಾನರಿಗೆ ಏನೋ ಆಯ್ತು, ಲಕ್ಷ್ಮಣ ಓಡ್ರಿ ಬೇಗ ಓಡ್ರಿ, ರಾಮಗೆ ಏನೋ ಆಗಿದೆ ಓಡು ನೀನು ಅಂತ. ಲಕ್ಷ್ಮಣಂದ ನಮ್ಮ ಅಣ್ಣಗ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಆಗಿಲ್ಲ, ಇಲ್ಲ ನೀ ಹೋಗು ಅಂತ. ನೀ ಹೋಗು ಹೋಗು ಅಂತ ಎಷ್ಟು ಹೇಳಿದ್ರು ಲಕ್ಷ್ಮಣ ಕೇಳಲಿಲ್ಲ. ಆದರೆ ಆಗ ಸೀತಾದೇವಿ ಆ ಲಕ್ಷ್ಮಣನ ಕಳಿಸೋದಕ್ಕಾಗಿ ಆಡಬಾರದು ಒಂದು ಕೆಟ್ಟ ಶಬ್ದ ಆಡ್ತಾಳೆ. ಆ ಕೆಟ್ಟ ಶಬ್ದ ಆಡಿದ್ದಕ್ಕೆ ಲಕ್ಷ್ಮಣಂದ ಇನ್ನು ನಾನು ವೈನಿ ಮನಸ್ಸು ವಹಿಸೋದು ಬೇಡ ಅಂತ ಹೇಳಿದ. ಇದು ಲಕ್ಷ್ಮಣ ಅರ್ಥ ಮಾಡ್ಕೊಂಡ, ಮುಂದೆ ಈ ಘಟನೆ ಆಗ್ಬೇಕಾಗಿದೆ, ಅದಕ್ಕೆ ನಾನು ಹೋಗೋಣ, ನನ್ನ ಕರ್ತವ್ಯ ನಾ ಮಾಡಿದೆ, ಇನ್ನು ಹೋಗೋಣ ಅಂತ ಸೀತಾದೇವಿಯ ಮಾತನ್ನ ಕೇಳಿ ರಾಮನ ಧ್ವನಿ ಯಾವ ದಿಕ್ಕಿಂದ ಬಂದಿತ್ತೋ ಆ ದಿಕ್ಕಿಗೆ ಓಡಿ ಹೋಗಿದ್ದಾನೆ. ಅಲ್ಲೇ ಜಿಂಕಿ ಹೋಗ್ಬಿಟ್ಟಿದೆ. ಇವನು ಈ ಕಡೆ ರಾಮ ಅಲ್ಲಿ ತಿರುಗಿ ಬರ್ತಾ ಇದ್ದಾನೆ. ರಾಮನಿಗೆ ಏನು ಆಗಿಲ್ಲ. ಅಷ್ಟರೊಳಗೆ ಲಕ್ಷ್ಮಣ ಆ ಕಡೆ ಹೋದದ್ದೇ ತಡ. ಲಕ್ಷ್ಮಣನು ಸುಮ್ಮ ಹೋಗ್ಲಿಲ್ರಿ, ಅವನಿಗೂ ಅರ್ಥ ಆಗಿತ್ತು ಈ ರಾವಣನ ಕುತಂತ್ರದ. ಅದಕ್ಕಾಗಿ ಲಕ್ಷ್ಮಣ ಏನ್ ಮಾಡದ ಅಂದ್ರೆ ಒಂದು ಗೆರಿ ಹಾಕದ. ಅದಕ್ಕಾಗಿ ಲಕ್ಷ್ಮಣ ರೇಖಾ ಅಂತ ಬಂದ್ರಿ. ಈ ಕಡುವು ಬಂದ್ರಿ, ಲಕ್ಷ್ಮಣ ರೇಖಾ ಕಡುವು ಅಂದ್ರ ಇವತ್ತಿನ ನಮ್ಮ ಕಡುವಿನೊಳಗೆ ಇರಿವಿ ದಾಟಿ ಬರಂಗಿಲ್ಲ ಅಂತ. ಉಳಿದವ್ರು ದಾಟಿ ಬಂದ್ರೆ ನಡೀತದ, ಇರಿವಿ ದಾಟಿ ಬರದೆ ಇರ್ಲಿಕ್ಕೆ ಶಕ್ತಿ ಬಂದಷ್ಟೇ. ಯಾಕಂದ್ರೆ ಹಾಕೋರು ನಾವಲ್ಲ, ಹೆಸರು ಲಕ್ಷ್ಮಣ ರೇಖಾ ಇದ್ದರು, ಹಾಕೋರು ನಾವು. ಆದ್ರಿಂದ ಇರಿವಿ ದಾಟದ ಇದ್ದಂಗೆ ಹಾಕೋದೊಳಗೆ ಬಂದಿದೆ. ಅಂದ್ರೆ ಈ ಗೆರಿ ದಾಟಿ ನೀನು ಈ ಕಡೆ ಬರಬೇಡ ಅಂತ ತಾನು ಒಂದೇನೋ ಆಟ ಪಾರ್ಟಿಷನ್ ಇಟ್ಟಂಗ ಅಂತ ತಿಳ್ಕೊಂಡು ಹೇಳ್ದ. ಅವಳು ಪಾಪ ಸೀತಾದೇವಿ ಪ್ರಯತ್ನ ಮಾಡು ಲಕ್ಷ್ಮಣ ರೇಖಾ ದಾಟದೆ ಇರಬೇಕು ಅಂತ. ಅಷ್ಟ್ರಾಗ ರಾವಣ ಬಂದದ್ದು ಸನ್ಯಾಸಿ ವೇಷದೊಳಗೆ ಬಂದ. ಸನ್ಯಾಸಿ ವೇಷದೊಳಗೆ ಒಂದು ಭಿಕ್ಷಾ ಹಾಕಬೇಕು ಅಂತ ಕೇಳ್ಕೊಂಡ. ಆಗ ಜಹಾರ ಭಾರ್ಯಾಂ ರಾಮಸ್ಯ, ಆಗ ಅವರು ಭಿಕ್ಷೆ ಬಂದ ಕೇಳಿದ್ರು. ಅವ್ರು ಗೆರಿ ಆ ಕಡೆ ನಿಂತು ಹಾಕ್ಲಿಕ್ಕೆ ಹೋದ್ರು. ಇವ್ ರಾವಣ ಅಂದ, ನಾನು ಆ ಕಡೆ ನೀನು ಈ ಕಡೆ ಆದ್ರೆ ಭಿಕ್ಷಾ ತಗೋಲ್ಲ, ಹೊಸ್ತಲು ಆ ಕಡೆ ಅಂತಂತಾರಲ್ಲ, ಹಂಗಿದ್ದಂಗ ಈ ಗೆರಿ ಆ ಕಡೆ ನಾನೇ ಬರ್ತೀನಿ, ಇಲ್ಲ ನೀರೇ ಈ ಕಡೆ ಬಾ ಅಂತ ಹೇಳಿದ. ಅವಳೇ ಈ ಕಡೆಗೆ ಬಂದು ಹಾಕಬೇಕು ಅಂತ ಹಾಕೋದ್ರೊಳಗೆ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಕಡೆಗೆ ರಾಮ ಲಕ್ಷ್ಮಣ ಬಂದು ನೋಡ್ತಾರೆ, ಸೀತಾದೇವಿ ಕಾಣೋದಿಲ್ಲ. ಆಗ ಅಷ್ಟರೊಳಗೆ ಆ ಸೀತಾದೇವಿಯನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿ ಜಟಾಯು ಪಕ್ಷಿ ಇರುತ್ತದೆ. ಆ ಪಕ್ಷಿ ಅದು ನೋಡ್ತಿರ್ತದೆ, ಅದು ಯುದ್ಧಕ್ಕೆ ಬರ್ತದೆ. ನಮ್ಮ ಸ್ವಾಮಿ ಹೆಂಡತಿಯನ್ನು ಇವಾಗ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಬೇಡ ಅಂತ ಪಕ್ಷಿ ನಿವಾರಣೆ ಮಾಡ್ತದೆ. ಬೇರೆಯವರ ಹೆಂಡಂದ್ರನ್ನ ಮುಟ್ಟಬಾರದಪ್ಪ, ಪರಸ್ತ್ರೀಯರನ್ನ ಪರದಾರೆಯರನ್ನ ಮುಟ್ಟಬಾರದು ಅಂತ ಅದು ಮಧ್ಯದಲ್ಲಿ ಬಂದು ಪ್ರಯತ್ನ ಮಾಡಿದ್ರು. ರಾವಣ ಅದನ್ನು ಕೊಂದು ಬಿಡ್ತಾನೆ. ಗೃದ್ರಂಚ ನಿಹತಂ ದೃಟ್ವಾ ಹೃತಾಂ ಶ್ರುತ್ವಾ ಚ ಮೈಥಿಲಿಂ ರಾಘವ ಶೋಕ ಸಂತಪ್ತೋ ವಿಲಲಾಪಾಕುಲೇಂದ್ರಿಯ. ಆಗ ಗೃದ್ರ ಪಕ್ಷಿ ಸತ್ತದ್ದನ್ನ ಸೀತಾದೇವಿಯನ್ನ ಮೈಥಿಲಿ, ಮಿಥಿಲಾ ದೇಶದ ಮಗಳಾಗಿರ್ತಕ್ಕಂಥ ಅವಳನ್ನ ಕರೆದುಕೊಂಡು ಹೋಗಿದ್ದಾನೆ ಅಂತ ಕೇಳಿ ರಾಘವನಿಗೆ ಬಹಳ ಶೋಕ ಆದವರಂತೆ ನಟಿಸಿದ. ಅವರಿಗೇನು ಶೋಕ ಆಗಿಲ್ಲ. ರಾಮ ಸ್ವಯಂ ವಿಷ್ಣು ಸದೃಶ ಅಂತ ಹಿಂದೆ ಹೇಳಿದ್ದಾರೆ. ಅದು ಸ್ವಯಂ ರಾಮ ಅವನು ವಿಷ್ಣುವಿಗೆ ಸದೃಶನಾದವನು, ಅವನಿಗೆ ಶೋಕ ಇಲ್ಲ. ಅದು ಸಾಮಾನ್ಯ ಒಬ್ಬ ಗೃಹಸ್ಥ, ಸಾಮಾನ್ಯ ಒಬ್ಬ ಲೌಕಿಕ ಮನುಷ್ಯ ತನ್ನ ಹೆಂಡತಿಯನ್ನು ಕಳ್ಕೊಂಡ್ರೆ ಏನು ದುಃಖ ಆಗ್ತದೋ ಆ ದುಃಖದಂತೆ ರಾಮನು ಕೂಡ ನಟಿಸಿದ್ದಾನೆ. ತದಸ್ತೇನೇವ ಶೋಕೇನ ಗೃದ್ರಂ ದಕ್ವ ಜಟಾಯುಷಂ. ಆ ಹೆಂಡತಿಯ ಶೋಕದೊಳಗೇನೆ ಆ ಜಟಾಯುವಿನ ಸತ್ತು ಬಿದ್ದಿತ್ತು, ಅದಕ್ಕೆ ಅಲ್ಲೇ ಅಗ್ನಿಯಿಂದ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಮಾರ್ಗ ಮಾಡೋವನೇ ಸೀತಾ ರಾಕ್ಷಸಂ ಸಂದರ್ಶ ಕವಂದಂ ನಾಮ ರೂಪೇಣ ವಿಕೃತಂ ಘೋರ ದರ್ಶನಂ. ಅಲ್ಲಿ ಕವಂದ ಅನ್ನುವ ರಾಕ್ಷಸ, ಅವನು ಕೂಡ ಅಲ್ಲಿ ಆ ಕವಂದ ರಾಕ್ಷಸ
ಕಂಡಿದ್ದಾನೆ. ತಂ ನಿಹತ್ಯ ಮಹಾಬಾಹು ದದಾಹ ಸ್ವರ್ಗದಶ್ಚ ಸಹ ಸಚ. ಆಗ ಆ ಕಬಂಧನನ್ನು ಕೂಡ ಸಂಹಾರ ಮಾಡಿದ್ದಾನೆ. ಆದ್ರೆ ಅವ ಸಂಹಾರ ಮಾಡುವಾಗ ಒಂದು ಮಾತು ಹೇಳದನು ಕಬಂಧ ರಾಕ್ಷಸ. ಏನ್ ಹೇಳ್ದ? ರಾಮ, ನೀನು ಇಲ್ಲೇನು ಮುಂದೆ ಸನ್ಯಾಸಿಯ ವೇಷದಲ್ಲಿ ಇರುವ ಶಬರಿ ಇದ್ದಾಳೆ. ಆ ಶಬರಿಯನ್ನ ನೀನು ಧರ್ಮಚಾರಿಣಿಯವಳು, ಧರ್ಮದೊಳಗೆ ನಿಪುಣಳವಳು, ಅದಕ್ಕಾಗಿ ಅವಳನ್ನು ನೀನು ಭೇಟಿಯಾಗು ಅಂತ ಅಷ್ಟು ಹೇಳಿ ಅವ ಅಲ್ಲಿ ಸತ್ತು ಬಿಟ್ಟಿದ್ದಾನೆ. ಆಗ ಅವನನ್ನು ಕೂಡ ರಾಮ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದಕ್ಕ ಅವನನ್ನು ಕೂಡ ದಹನ ಮಾಡಿದ್ದಾನಂತೆ, ಅಂತ್ಯಕ್ರಿಯೆಯನ್ನು ಮಾಡಿದ್ದಾನಂತೆ. ಸೋಪ್ಯಗಚ್ಚನ್ ಮಹಾತೇಜ ಶಬರಿಂ ಶತ್ರುಸೂದನ. ಆಗ ರಾಮಚಂದ್ರ ದೇವರು ಆ ಶಬರಿ ಕಡೆಗೆ ಬಂದಿದ್ದಾರೆ. ಶಬರಿ ಆ ರಾಮನನ್ನ ಪೂಜೆ ಮಾಡಿದ್ದಾಳೆ, ದಶರಥಾತ್ಮಜನಾದ ರಾಮನನ್ನ. ಆಮೇಲೆ ಅವಳ ಕಡೆಯಿಂದ ಎಲ್ಲ ಸುದ್ದಿಯನ್ನು ಕೇಳಿಕೊಂಡು ಅಲ್ಲಿಂದ ಪಂಪಾ ತೀರಕ್ಕೆ ಬಂದಿದ್ದಾನೆ. ಆ ಪಂಪಾ ತೀರದಲ್ಲಿ ಹನುಮಂತ ದೇವರ ಸಂಗಮವಾಗಿದೆ. ವಾನರೇಣ ಸಂಗದ ಹನುಮಧ್ವಜನಾಚೈವ. ಹನುಮಂತ ದೇವರಂದ್ರು ಸಾಕ್ಷಾತ್ ರಾಮ ಜಗದೊಡೆಯ ವಿಷ್ಣು ನಾರಾಯಣ ಅವತಾರ ಮಾಡಿ ಬಂದಿದ್ದಾನೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ತನ್ನ ಎಲ್ಲ ಸುದ್ದಿಯನ್ನು ಹೇಳಿಕೊಂಡು ರಾಮನು ತನ್ನ ಸುದ್ದಿಯನ್ನು ಹೇಳಿದಾಗ, ನಮ್ಮ ಸ್ವಾಮಿ ಇದ್ದಾನೆ ಸುಗ್ರೀವ, ಅಲ್ಲಿ ಬಾ ಅಂತ ಸುಗ್ರೀವನ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಹನುಮಂತ ದೇವರು. ಸುಗ್ರೀವಾಯಜದ ಸರ್ವಂ ಶೌಷದ್ ರಾಮೋ ಮಹಾಬಲ ಆದಿತಸ್ತತ್ಯಥಾರುಕ್ತಂ ಸೀತಾಯಾಶ್ಚ ವಿಶೇಷದ. ಆಗ ರಾಮಚಂದ್ರ ದೇವರಿಗೆ ಸುಗ್ರೀವನನ್ನ ಭೇಟಿ ಮಾಡಿಸಿದಾಗ ಹನುಮಂತ ದೇವರ ಮಧ್ಯಸ್ಥಿಕೆ ಒಳಗೆ ಸುಗ್ರೀವನ ಭೇಟಿಯಾಗಿದೆ. ಸುಗ್ರೀವನ ಮುಂದೆ ಎಲ್ಲವನ್ನೂ ಕೂಡ ರಾಮಚಂದ್ರ ದೇವರು ತಮ್ಮ ವೃತ್ತಾಂತವರ ಕಥೆಯನ್ನ ಹೇಳಿದ್ದಾರೆ. ಸುಗ್ರೀವನು ಕೂಡ ಅದೆಲ್ಲವನ್ನು ಕೇಳಿ ರಾಮನಿಗೆ ಹೇಳಿದ. ವಾನರಃ ಚಕಾರ ಸಖ್ಯಂ. ಅದು ಬಾ, ನಾನು ನೀನು ಇವತ್ತಿನಿಂದ ಫ್ರೆಂಡ್, ಇಬ್ರು ಗೆಳತನವನ್ನು ಮಾಡಿಕೊಳ್ಳೋಣ ಅಂತ. ನೋಡ್ರಿ, ಕಪಿಯ ಜೊತೆಗೆ ಭಗವಂತ ಗೆಳತನ ಮಾಡಿಕೊಂಡ. ಯಾಕೆಂದ್ರೆ ವನದೊಳಗೆ ಇದ್ದೀವಿ ನಾವು, ವನದೊಳಗೆ ಕಪಿಗಳೇ ಬೇಕು, ಕಪಿಗಳೇ ವನದೊಳಗೆ ನಮಗೆ ಸಹಾಯ ಮಾಡೋ ಅಂತ ತಿಳಿದುಕೊಂಡು ಆ ಕಪಿಯಾದ ಸುಗ್ರೀವರ ಜೊತೆಗೆ ಸಖ್ಯವನ್ನ ಮಾಡಿದ್ದಾನೆ. ವಿರಿತಶ್ಚೈವ ಅಗ್ನಿಸಾಕ್ಷಿಕಂ. ನೋಡ್ರಿ, ಆ ಗೆಳತನವನ್ನು ಕೂಡ ಸುಳ್ಳಿಲ್ಲಂತ್ರಿ, ಆ ಗೆಳತನವನ್ನ ಅಗ್ನಿ ಸಾಕ್ಷಿಯಾಗಿ ಮಾಡ್ಕೊಂಡಾರಂತ್ರಿ. ಇವತ್ತಿನಿಂದ ನಾನು ನೀನು ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಲಾಜಾ ಹೋಮ್ ಮಾಡಿ ಹೆಣ್ಣಿಗೆ ಪಾಣಿ ಕಿರಾಣ ಮಾಡ್ಕೊಳ್ತೀವಲ್ಲ, ಹಾಗೆ ಗೆಳತನವನ್ನು ಮಾಡಿಕೊಳ್ಳಬೇಕಾದಾಗೂ ಕೂಡ ಅಗ್ನಿ ಸಾಕ್ಷಿಯಾಗಿ ಮಾಡ್ಕೋಬೇಕಂತ. ಅಂದ್ರೆ ಅದು ಪರ್ಫೆಕ್ಟ್ ಗೆಳತನ ಆದಂಗ ಅಂತ. ಸುಮ್ ರೋಡ್ ಒಂದು ಭೇಟಿಯಾದಾಗ ಗೆಳತನ, ರೋಡ್ ಮುಗಿದ್ಮೇಲೆ ಅವ್ರ ಕಡೆ ನಾವ್ ಈ ಕಡೆ ಆಗೋದು ಬೇಡ ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಗೆಳತನವನ್ನ ಮಾಡಿಕೊಂಡಿದ್ದಾರಂತೆ. ರಾಮ ಭಾರಿ ಸಂತೋಷ ಪಟ್ಟಿದ್ದಾನಂತೆ. ತಥೋ ವಾನರ ರಾಜೇನ ವೈರಾನು ಕಥನಂ ಪ್ರತಿ ಸಖ್ಯ. ಆದ ಮೇಲೆ ತಮ್ಮ ಅಣ್ಣ ವಾಲಿ ಮಾಡುವ ವೈರ ವಿರೋಧ ಅದೆಲ್ಲವನ್ನು ಕೂಡ ರಾಮನ ಮುಂದೆ ನಿವೇದನ ಮಾಡಿದ್ದಾನಂತೆ ದುಃಖದಿಂದ. ಆಗ ರಾಮ ಪ್ರತಿಜ್ಞಾದಂಚ ರಾಮೇಣ ತದಾ ವಾಲಿವದಂ ಪ್ರತಿ. ಎಷ್ಟು ದಿನ ದ್ವೇಷ ಮಾಡಿದ್ದಾನವನು, ಅವಶ್ಯವಾಗಿ ಅವನು ಸಂಹಾರ ಮಾಡ್ತೇನೆ ಅಂತ ರಾಮಚಂದ್ರ ದೇವರು ಪ್ರತಿಜ್ಞೆ ಮಾಡಿದ್ದಾರಂತೆ. ಆಗ ಆ ವಾಲಿಯ ಬಲವನ್ನ ಸುಗ್ರೀವ ಹೇಳ್ತಾನಂತೆ. ವಾಲಿ ಬಲ ಏನ್ ಗೊತ್ತ್ರಿ? ಯಾರು ಅವನ ಎದುರಿಗೆ ಬಂದು ಯುದ್ಧ ಮಾಡ್ತಾರಲ್ರಿ, ಆ ಎದುರಿಗೆ ಬಂದವರಲ್ಲಿರೋ ಏನು ಬಲ ಇರ್ತಲ್ರಿ, ಆ ಅರ್ಧ ಬಲ ಆ ವಾಲಿ ನೋಡಿದ ತಕ್ಕನ ಕಡೆ ಬರ್ತಿತ್ತು. ಲೋ ಚುಂಬಕ್ಕಿದ್ದಂಗ್ರು ರಾವಣ ವಾಲಿಯ ಬಲ ಅಂದ್ರ ಇದ್ರಿಗೆ ಬರುವ ಶತ್ರು ಪಕ್ಷದವರ ಹತ್ರ ನಿಮ್ಮ ಹತ್ರ 100% ಬಲ ಇದ್ರ 50% ಆಟೋಮೆಟಿಕ್ ಇವ್ರ ಕಡೆ ಬಂದು ಬಿಡ್ತಿತ್ತಂತ. ಹಂಗ ಸಂಗ್ರಹ ಎಳೆದುಕೊಳ್ಳುವ ಶಕ್ತಿ ಅವನ ಹತ್ರದು ಅಂತ ವಾಲಿಯ ಬಲವನ್ನ ಚೆನ್ನಾಗಿ ವರ್ಣನೆ ಮಾಡಿದ್ದಾನಂತೆ. ಆಗ ಇಷ್ಟು ವರ್ಣನ ಮಾಡಿದ ಮೇಲೆ ಆ ಅಣ್ಣನ ಬಲಕ್ಕೆ ಸುಗ್ರೀವನಿಗೆ ಸ್ವಲ್ಪ ಸಂಶಯ ಬಂದಂತ, ರಾಮನಿಗೆ ಇಷ್ಟು ಬಲ ಅದನೋ ಇಲ್ಲೋ ಅಂತ. ಸುಗ್ರೀವ ವಾಲಿಯ ಬಲವನ್ನ ಕಂಡಿದ್ದರಿಂದ ವಾಲಿಯನ್ನ ನಮ್ಮ ಅಣ್ಣನನ್ನ ರಾವಣ ಕೊಲ್ತಾನೋ ಇಲ್ಲೋ ಅಂತ ಸಂಶಯ ಪಟ್ಟಂತೆ. ಆ ಸಂಶಯ ಪಟ್ಟದ್ದಕ್ಕಾಗಿ ಆಗ ಸುಗ್ರೀವ ಏನ್ ಮಾಡದ ಅಂದ್ರೆ, ನೋಡು ಇದೇನು ದುಂದುಬಿ ದೇಹದ ಇದು, ಅದು ದೊಡ್ಡ ಪರ್ವತದಷ್ಟು ಇತ್ತಂತ್ರಿ, ಹಿಮಾಲಯ ಪರ್ವತದಷ್ಟು ದಪ್ಪಾದ ಶರೀರ, ದುಂದುಬಿ ಶರೀರ ಅಲ್ಲಿ ಸತ್ತು ಬಿದ್ದಿತ್ತಂತ. ಈ ದುಂದುಬಿಯನ್ನು ಕೊಂದವನು ಸುಗ್ರೀವ ವಾಲಿ ಅಂತ ಸುಗ್ರೀವ ಹೇಳದಂತ. ಇಷ್ಟು ಹೇಳಿದಾಗ ರಾಮ ಏನ್ ಮಾಡಿದ ಗೊತ್ತಾಯ್ತು ರಾಮನಿಗೆ. ಓ, ನನ್ನ ಬಗ್ಗೆ ಸಂಶಯ ಪಡ್ಲಿತ್ತಾನ, ಸಂಶಯ ಪಟ್ಟು ತಮ್ಮ ಅಣ್ಣನ ಬಲವನ್ನ ವರ್ಣನೆ ಮಾಡ್ಲಿತ್ತಾನ, ನನ್ನ ಬಲ ತೋರಿಸೋಣ ಅಂತ ಹೇಳಿ ಆಗ ಉತ್ಸಾಹಿತ್ವ ಮಹಾಬಾಹು ಪ್ರೇಕ್ಷಾಸ್ತಿ ಮಹಾಬಲ ಪಾದಾಂಗುಟ್ಟೇನ ಚಿಕ್ಷೇಪ ಸಂಪೂರ್ಣಂ ದಶಯೋಜನಂ ಉತ್ಸಾಹಿತ್ವ.
ದೇವ್ರು ಸ್ವಲ್ಪ ಮುಗುಳ್ನಗೆಯಿಂದ ಒಳಗೆ ನಕ್ಕಂದ್ರಿ. ಅದು ನನ್ನ ಬಗ್ಗೆ ಎಷ್ಟು ಸಂಶಯ ಪಟ್ಟಾನಲ್ಲ ಅಂತ. ಕೋಟ್ಯಾಧೀಶರ ಮುಂದೆ ಹೋಗಿ ಕೋಟಿ ಕೋಟಿ ದಾನ ಮಾಡೋರ ಮುಂದೆ ಇವನು 1 ಲಕ್ಷ ರೂಪಾಯಿ ದಾನ ಮಾಡೋನು ಒಂದು ತೋರಿಸಿದ್ರೆ ಹಾಗೇನು ಅನಿಸ್ತವನಿಗೆ. ಹಂಗ ರಾಮ ಮಹಾಶಕ್ತಿ ಉಳ್ಳವನು, ಇಡೀ ಜಗತ್ತನ್ನ ನುಂಗಿ ಹಾಕುವ ಸಾಮರ್ಥ್ಯವುಳ್ಳ ರಾಮನ ಮುಂದೆ ಈ ಸುಗ್ರೀವಾಲಿ ಏನಾಗಬೇಕು. ಆದರೂ ಅವರ ಹೇಳಿದ್ದನ್ನ ಕೇಳಿ ಸ್ವಲ್ಪ ನಸುನಕ್ಕಂತೆ ರಾಮ, ಉತ್ಸ್ಮಾಹ ಇತ್ವ, ಸ್ವಲ್ಪ ಮುಳುಗಿಯಿಂದ ನಕ್ಕು ನೋಡ್ದಂತ ಇದನ್ನ ದೇಹ ದುಂದುಬಿ ಶರೀರ ಇದು ಆಗಲಿ ಅಂತ ನೋಡಿ 2 ಹೆಜ್ಜೆ ಮುಂದಿಟ್ಟು ಪಾದಾಂಗುಷ್ಟೇನ ಹೆಬ್ಬರಳು, ಕಾಲಿನ ಹೆಬ್ಬರಳು ಅದಕ್ಕೆ ಹಿಂಗ್ ಹಚ್ಚಿ ಹಿಂಗ್ ಮಾಡದಂತ. ಇಷ್ಟು ಹಿಂಗ್ ಮಾಡಿದ್ದಕ್ಕಿರೋದು ಆ ಪರ್ವತದಂತ ದುಂದುಬಿಯ ಶರೀರ 10 ಯೋಜನ 10 ಯೋಜನ 10 ಮೈಲು ದೂರ ಹೋಗ್ಬಿತ್ತಂತ್ರ. ಆಗ ಸ್ವಲ್ಪ ಅವನಿಗೆ ಅದು ಸುಗ್ರೀವ ಶ್ವಾಸೋಚ್ಛ್ವಾಸ ಬಿಟ್ಟವ. ಅಡ್ಡಿಲ್ಲ, ರಾಮ ಸುಗ್ರೀವಾಲಿಯನ್ನು ಕೊಂದುವುದಕ್ಕೆ ಯೋಗ್ಯರಿದ್ದಾನೆ ಎಂದು ಸ್ವಲ್ಪ ಅನಿಸ್ತಂತೆ. ಆದರೂ ಮತ್ತೆ ಇನ್ನೂ ಪೂರ್ಣ ಸಂಶಯ ಹೋಗಿದ್ದಿಲ್ಲ ಅವರಿಗೆ. 50% ಹೋಗಿತ್ತಂತೆ, ಇನ್ನು 50% ಸಂಶಯ ಇತ್ತು. ಅದಕ್ಕೆ ಕೇಳ್ತಾನೆ, ವಿವೇದ ಪುರಸ್ತಾಲ ಸಪ್ತೇಕೇನ ಮಹೇಶುಡ. ಇಲ್ಲಿ 7 ತಾಲ ವೃಕ್ಷಗಳಿವೆ, ಬಿದಿರಿನ ಗಿಡಗಳಿವೆ. ಈ ಬಿದಿರಿನ ಗಿಡಗಳು ಅಂಕ ಡೊಂಕಾಗಿ ನಿಂತಿವೆ, ಒಂದೇ ಲೈನ್ದಾಗಿಲ್ಲ. ಒಂದೇ ಲೈನ್ದಾಗಿದ್ದಾಗ ಹೊಡೆಯೋದು ಅಡ್ಡಿ ಇಲ್ಲ, ಅದು ಅಂಕು ಡೊಂಕಾಗಿದ್ದಾಗ ಹೊಡೆಯೋದು ಬಹಳ ಕಷ್ಟ. ಹೊಡೆಯೋದು ಬಹಳ ಕಷ್ಟ ಅಂದ್ರೆ ಬೇರೆ ಬೇರೆ ಬಾಣದ ಹೊಡಿಬಹುದು. ಆದ್ರೆ ಇವ ಹೇಳ್ತಾನೆ, ಈ 7 ತಾಲ ವೃಕ್ಷಗಳನ್ನು ರಾಮ ನೀನು ಒಂದೇ ಬಾಣದಿಂದ ಹೊಡಿಬೇಕು, ಅಂದ್ರೆ ನಿನಗೆ ನಮ್ಮ ಅಣ್ಣನನ್ನು ಕೊಲ್ಲುವ ಸಾಮರ್ಥ್ಯ ಇದೆ ಅಂತ ನಾನು ತಿಳ್ಕೋತೇನೆ ಅಂತ ಹೇಳಿದಕ್ಕಾಗಲಿ ಅಂತ ಏಕೇಶುಣ ಒಂದೇ ಒಂದು ಬಾಣವನ್ನ ಎದೆ ಏರಿಸಿ ಆಗ ಆ ಅಂಕುಡೊಂಕಾಗಿ ಇರತಕ್ಕಂತ 7 ತಾಲ ವೃಕ್ಷಗಳನ್ನ ಒಂದೇ ಬಾಣದಿಂದ ಹೊಡೆದು ಅವುಗಳನ್ನ ಬಿಡಿಸ್ತಾನಂತೆ. ಹಾಗೂ ಕೂಡ ಅವನಿಗೆ ವಿಶ್ವಾಸ ಬಂತು. ಇನ್ನೂ ಒಂದು ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಅಲ್ಲೇ ಇನ್ನೊಂದು ಗುಡ್ಡಿತ್ತಂತೆ, ಪರ್ವತ ಇತ್ತಂತೆ. ಗಿರಂ ರಸಾತಲಂ ಚೈವ ಜನಯನ್. ಆ ಪರ್ವತವನ್ನು ಸ್ವಲ್ಪ ಈಗ ಒತ್ತದಂತೆ ಅದು ಕೆಳಗೆ ರಸಾತಲ ಲೋಕಕ್ಕೆ ಹೋಯ್ತು. ಒಂದು ಪರ್ವತ ಚಿಮ್ಮಿದ್ದಕ್ಕೆ 10 ಯೋಜನ ದೂರ ಹೋಗಿತ್ತು ಆ ದುಂದುಬಿಯ ಶರೀರ. ಈ ಪರ್ವತ ಒತ್ತಿದಾಗ ರಸಾತಲಕ್ಕೆ ಹೋಯ್ತು. ಒಂದೇ ಬಾಣದಿಂದ 7 ಅಂಕುಡೊಂಕಾಗಿ ಇರುವ ಬಹಳ ಕಟ್ಟರಿ, ಲೈನ್ದಾಗಿದ್ದದ್ದು ಹೊಡೆದೇ ಕಷ್ಟ. ಅಂತದನ್ನ ಲೈನ್ ಬಿಟ್ಟು ನಿಂತಿರತಕ್ಕಂಥವುಗಳನ್ನು ಒಂದೇ ಬಾಣದಿಂದ ಹೊಡೆದು ತನ್ನ ನೋಡಿ ಇವನಿಗೆ ಪ್ರತ್ಯಯ ಅಂದ್ರೆ ವಿಶ್ವಾಸ, ನಂಬಿಕೆ. ಏನ್ ನಂಬಿಕೆ ಬಂತವರಿಗೆ ಅಂತಂದ್ರ, ಇವ ರಾಮ ನಿಶ್ಚಿತವಾಗಿ ವಾಲಿಯನ್ನು ಕೊಲ್ತಾನೆ ಅಂತ. ತದಪ್ರೀತ ಮನಸ್ತೇನ ವಿಶ್ವಸ್ತಸ್ತ ಮಹಾಕವಿ ಕಿಸ್ಕಿಂದಾಂ ರಾಮ ಸಹಿತ. ನಡೆ ಕಿಸ್ಕಿಂದ ಹೊರಟೇ ಬಿಟ್ಟ. ರಾಮನಿಂದ ಕೂಡಿಕೊಂಡು ಪಂಪಾ ತೀರದಲ್ಲಿ ಇವರಿದ್ರು. ಕಿಸ್ಕಿಂದಕ್ಕೆ ಹೋದ್ರು, ಅಲ್ಲಿ ವಾಲಿ ಇದ್ದ. ಆ ವಾಲಿ ಹತ್ರ ಹೋದ ರಾಮನಿಂದ ಸಮೇತರಾಗಿ. ದೂರದಿಂದ ಗರ್ಜರತ ಮಂಗೇನ ಧ್ವನಿ ಜೋರಾಗಿ ಒದಗಿ ಶುರು ಮಾಡದ ಸುಗ್ರೀವ. ಆಗ ಹೇಮ ಪಿಂಗಲಹ ಬಂಗಾರದ ಹೊಳೆಯತಕ್ಕಂಥ ಮೈ ಬಣ್ಣ ಅಂತೆ ಒಂದು ಅಂತ ಕಪಿಯ ಬಣ್ಣ ಅಂತ ಸುಗ್ರೀವ ಜೋರಾಗಿ ಒದರಿದ್ದಾನೆ. ಚೇನನಾದೇ ನಮತ ನಿರ್ಜಗಾಮ ಹರೀಶ್ವರ. ಆ ಧ್ವನಿ ಕೇಳಿದ ತಕ್ಷಣ ನಮ್ಮ ತಮ್ಮ ಸುಗ್ರೀವ ಬಂದಾನ ತಿಳಿದುಕೊಂಡು ಹಾಕಿ ಮತ್ತೊಂದು 4 ಜಡಿಬೇಕು ಅವನಿಗೆ ಅಂತ ವಾದಿ ಹೊರಗೊಂಟ ಮನೆಯಿಂದ. ಆಗ ತಾರಾ ಬೇಡ ಅಂತ ಹೇಳ್ತಾನ. ಎಂದೂ ನಿನ್ನ ಜೊತೆಗೆ ಅವನು ತಾನಾಗೆ ಬಂದವನಲ್ಲ, ಅಂತದ್ದು ಅವನು ಕರಿತಾ ಇದ್ದಾನಂದ್ರೆ ಅವ್ನು ಯಾರಿಗೋ ಹಿಂದೆ ಬೆಂಬಲ ಇರಬೇಕು. ನೋಡ್ರಿ, ಹೆಂಡತಿಗೆ ನೆನಪಾಯ್ತು, ಹೆಂಡತಿಗೆ ಗೊತ್ತಾಯ್ತು. ಆಗ ಹೆಂಡತಿ ಹೇಳಿದ್ರೆ ಕೇಳಿಲ್ಲ. ಕೇಳದೆ ಇರುವಾಗ ಅವಳಿಗೆ ಸಮಾಧಾನ ಮಾಡ್ತಾನಂತೆ. ಯಾರು? ವಾಲಿ. ಅನುಮಾತ್ಯ ತದಾತಾರಾಮ್ ಸುಗ್ರೀವೇಣ ಸಮಾಗದ ನಿಜಗಾನ ಚ ತತ್ರೇನಂ ಶರೇಣೇಕೇನ ರಾಘವ. ಆಗ ಅವಳನ್ನು ಒಪ್ಪಿಸಿಕೊಂಡು ಹೊರಗೆ ಬರ್ತಾನೆ ವಾಲಿ. ಇಬ್ಬರಿಗೂ ಘನಘೋರವಾದ ಯುದ್ಧ ಪ್ರಾರಂಭವಾಗ್ತದೆ. ಇಲ್ಲಿ ಬಹಳ ವರ್ಣನೆ ಮಾಡಿಲ್ಲ. ಅಂತೂ ಅವರಿಬ್ಬರ ಯುದ್ಧದೊಳಗ ಮೊದಲೇ ದಿನದ ಯುದ್ಧದೊಳಗ ವಾಲಿ ಸುಗ್ರೀವರು ಚೆನ್ನಾಗಿ ಹೊಡಿತಾನೆ. ರಾಮ ಏನು ಮಾಡ ಸುಮ್ಮನೆ ನೋಡ್ಕೋತ ಬಿಡ್ತಾನ. ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಬಿಟ್ಟು ಬಿಡ್ತಾರ ಅವ್ರು. ಆಮೇಲೆ ರಾಮನಿಗೆ ಬಂದು ಕೇಳ್ತಾನ, ಅವ ಅಷ್ಟು ಹೊಡೆದ ನನಗೆ ಮೆತ್ತಗೆ ಮಾಡ್ದ, ನೀ ಏನು ಒಂದು ಹೊಡ್ಲಿಲ್ಲಲ್ಲ, ಯಾಕೆ ಹೊಡಿಲಿಲ್ಲ ಅಂತ. ರಾಮ ಸ್ವಲ್ಪ ನಾಟಕ ಮಾಡಿದ. ರಾಮ ಏನ್ ನಾಟಕ ಮಾಡದ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲೂ ಇದೆ ಮುಂದೆ ಕತೆ.
ಆಗ ಏನ್ ಹೇಳ್ದ ರಾಮ ಅಂದ್ರ, ನೀವಿಬ್ರು ಅಣ್ಣತಮ್ಮರು ಆದ್ರ ನಿಮ್ಮಿಬ್ರು ಏನ್ ಚಡ್ಡಿ ಹಾಕೊಂಡಿದ್ರಲ್ಲ ನೀವು, ಆ ಹಾಕೊಂಡ ಡ್ರೆಸ್ ಸೇಮ್ ಇತ್ತು. ಈಗ ವಾಲಿ ಯಾರು ಸುಗ್ರೀವ್ ಯಾರು ನನಗೆ ಗೊತ್ತಾಗ್ಲಿಲ್ಲ. ನ ತಯೋರ್ ಭೇದ, ನಿಮ್ಮಿಬ್ರೊಳಗ ಯಾರು ಅಂತ ವ್ಯತ್ಯಾಸ ನನಗೆ ಗೊತ್ತಾಗ್ಲಿಲ್ಲ. ತಪ್ಪಿ ನಾನು ವಾಲಿ ಹೊಡ್ಲಿಕ್ಕೆ ಹೋಗಿ ನಿನಗೆ ಹೊಡೆದಿದ್ರ ನೀ ಸತ್ತು ಹೋಗ್ತಿದ್ದಿ. ಅದಕ್ಕೆ ಹಂಗ ಆಗಬಾರದು ಅನ್ನೋದಕ್ಕಾಗಿ ಬಿಟ್ಟೆ ಅಂತ ರಾಮಾಯಣದಲ್ಲಿ ಕತೆ ಬರ್ತದೆ. ಹಾಗಾದ್ರೆ ಇದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾದ್ರೆ ರಾಮನಿಗಿಷ್ಟು ಅಜ್ಞಾನ ಇತ್ತ? ಜಗದೊಡೆಯನಾದ ಸ್ವಾಮಿ ಅವರಿಗೆ ಇಷ್ಟು ಅಜ್ಞಾನನ? ಯಾರು ಸುಗ್ರೀವ ಯಾರು ವಾಲಿ ಗೊತ್ತಾಗೋದ? ಅಲ್ಲ. ಅದು ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ನಾನು ನೋಡಿನಿ, ನಾ ಹನುಮಂತನಾಗಿದ್ಯಾಗ ಮಧ್ವಾಚಾರ್ಯ ಹನುಮಂತರಲ್ಲ, ಮತ್ತೆ ಹನುಮಂತನಾಗಿ ನಾನು ಅಲ್ಲೇ ಪಕ್ಕದಲ್ಲಿದ್ದೆ, ನಾನು ನೋಡಿನಿ ರಾಮನ ಏನ್ ಅಭಿಪ್ರಾಯ ಅನ್ನೋದು. ಆಗ ಹೇಳ್ತಾರೆ ಮಧ್ವಾಚಾರ್ಯರು, ಇಲ್ಲ ವಾಲಿ ಮತ್ತು ಸುಗ್ರೀವರು ಇಬ್ರು ಅಣ್ತವ್ರು. ಅಣ್ಣ ತಮ್ಮಂದಿರೊಳಗಿನ ವಿರೋಧ ಬಹಳ ದಿನ ಇರಂಗಿಲ್ಲ. ಬ್ಯಾರೆಯವರು ಬಂದ್ರ ಅವ್ರು ಒಂದಾಗ್ತಾರ್ರಿ, ಅವ್ರವ್ರಿಬ್ರು ನಿಂತು ಜಗಳಾಡ್ತಾರ. ಆದ್ರ ಇನ್ನೊಬ್ರು ಬಂದು ಅಣ್ತಮ್ಮ ಜಗಳಾಡ್ತಾರ, ಬಿಡಿಸ್ಬೇಕು ಅಂತ ಬಂದ್ರೆ ನೀಯಾ ನಮ್ದು ಅಣ್ತಮ್ಮ ಜಗಳ ಬಿಡ್ತಾವಂತ. ಇದು 10 ಕಡೆ ಕಾಣ್ತೀರಿ ನೀವು. ಅಲ್ಲ, ಇನ್ ಕೆಲವು 100ಕ್ಕೆ 1-2 ಇರ್ತಾವ ಬಿಡ್ರಿ, ಇದು ಸಿಕ್ಕಿ ಇರ್ತಾವ, ಕೊಡ್ತಾನ ಬರಂಗೆ ಇಲ್ಲ. ನಮ್ ಗುಲ್ಬರ್ದಾಗ ಒಬ್ರು ಇದ್ರಿ, ಸತ್ತೋಗ್ಯಾರ, ಅವ್ರು ಹೆಸರು ಹೇಳೋದು ಬೇಡ. ಅಪ್ಪ ಸತ್ರ ದಹನಕ್ಕೆ ಒಬ್ರಿಗೊಬ್ರು ಸೇರಿಲ್ಲ. ಅವ ಅಣ್ಣ ಒಂದ್ ಕಡೆ ಕರ್ ಮಾಡ್ದ, ಮಗ ಒಂದ್ ಕಡೆ ಕರ್ ಮಾಡ್ದ, ಇನ್ನೊಬ್ಬ ಅದು ಅಲ್ಲಿ ತರೋರು ವಿರೋಧ ಮಾಡೋರು ಇದ್ದಾರೆ, ಇಲ್ಲಂತಿಲ್ಲ. ಆದರೂ ಸಾಮಾನ್ಯ ನೇಮ ಏನು? ಅಣ್ಣ ತಮ್ಮಂದ್ರ ಜಗಳ ದೀರ್ಘಕಾಲದವ್ರಿಗೆ ಇರಂಗಿಲ್ಲ. ಎಲ್ಲೋ ಒಂದ್ ಕಡೆ ಮತ್ತವ್ರು ಸೇರ್ಕೊಂಡು ಬಿಡ್ತಾರೆ. ಆದ್ರೆ ನಿಮ್ಮಿಬ್ಬರು ದೀರ್ಘವಾದ ವಿರೋಧ ಇರಂಗಿಲ್ಲ. ನಾನೇನೋ ನಿಮ್ ಮಾತು ಕೇಳಿ ಅವ್ರು ಹೊರಗೆ ಬಿಟ್ಟಂದ್ರೆ ನಾಳೆ ಒಮ್ಮಿಗೊಮ್ಮೆ ಬಂದು ನಮ್ಮ ಅಣ್ಣದ್ ಕೊಂದಿರಿ, ಯಾಕೆ ಕೊಂದಿ ನೀನು ಆ ಕುಂಡ್ರ ಸೆಟ್ಟಾಗಿ ಹೇಳಿದ್ದ ಬಂದು ತಗೊಂಡ್ರಂದ್ರ ಅದಕ್ಕೆ ಹಾಗೆ ಆಗೋದು ಬೇಡ. ನಿಮ್ಮ ವಿರೋಧ ಖಂಡ್ಯದಲ್ಲೂ ನೋಡೋದಾಗಿ ಬಿಡ್ತಿತ್ತು ರಾಮ ಅಂತ ಹೇಳಿದ್ರು. ದೀರ್ಘ ಸಹೋದರ ಒಂದೇ ಹೊಟ್ಟೆ ಮುಖ್ಯದ ಇಬ್ಬರ ವಿರೋಧ ದೀರ್ಘಕಾಲದವ್ರಿಗೆ ಇರೋದಿಲ್ಲ. ಬಿಟ್ಟೆ ಇಲ್ಲ, ನನಗೇನಾದ್ರೂ ಕೊಲ್ಲೇಬೇಕು ಅಂತ ಹೇಳಿದಾಗ, ಹಾಗಾದ್ರೆ ನಾಳೆ ನೀನು ನಿನ್ ಕೆಂಪು ಚಡ್ಡಿ ಹಾಕೋ, ಹಸಿರು ಅವ್ ಏನ್ ಹಾಕೊಡ್ತಾನ ಅಪೋಸಿಟ್ ಕಲರ್ ಚಡ್ಡಿ ನೀ ಹಾಕೋತ. ಆಗ ಅವ್ರು ಇಬ್ಬರು ಡ್ರೆಸ್ ಚೇಂಜ್ ಆಯ್ತು. ಆಗ ರಾಮ ಬಾಣ ಬಿಟ್ಟು ಕೊಲ್ತಾನೆ ಅಂತ ಹೇಳ್ತಾರೆ. ನಿಜಘಾನ ಚ ತತ್ರೇನು ಶರೇಣ ಏಕೇನ ರಾಘವ. ಅದು ಕೂಡ ರಾಮಚಂದ್ರ ರಾಮಾಯಣದಲ್ಲೂ ಬರ್ತದೆ, ತಾತ್ಪರ್ಯದಲ್ಲೂ ಬರ್ತದೆ. ರಾಮಚಂದ್ರ ದೇವರು ಡೈರೆಕ್ಟ್ ಆಗಿ ಎದುರಿಗೆ ನಿಂತು ವಾಲಿಯನ್ನ ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ ಅಂದ್ರೆ, ಆ ವಾಲಿನೂ ಕೂಡ ರಾಮನನ್ನ ನೋಡದ ಅಂದ್ರೆ ಅವರು ಸಾಟಾ ನಮಸ್ಕಾರ ಹಾಕಿಬಿಡ್ತಾರೆ. ಸಾಟಾ ನಮಸ್ಕಾರ ಹಾಕದ ಅಂದ್ರ ಕೊಲ್ಲಿಕ್ ಬರಂಗಿಲ್ಲ. ಇದು ನಮ್ಮ ಅನುಭವ, ನಿಮ್ಗೂ ಒಂದೊಂದು ಅನುಭವ ಬಂದಿರ್ತದ. ನಮ್ ಲೋಕಲ್ ಟ್ರೈನ್ ಮುಂಬೈದಾಗಿದ್ದಾಗ ಹೋಗ್ತಿದ್ದೇವೆ, ಎಷ್ಟಾದ್ರೂ ಇರ್ತಿತ್ತು. ಏರುವಾಗ ಒಬ್ರು ಕಾಲ್ ಕೊಟ್ಟು ಹೋಗೋ ಪ್ರಸಂಗ ಬರ್ತಿತ್ತು. ಅವ್ರ ಕಾಲ್ ಮೇಲೆ ಕಾಲ್ ಕೊಟ್ಟು ಹೋಗೋ ಹೀಗ್ ನೋಡ್ರು ಸ್ವಾರಿ ಅಂತ ಬಿಡೋಕ್ರಿ. ಸ್ವಾರಿ ಬೋದೈತ್ರ ಸ್ವಾರಿ ಅಂದ್ರೆ ಅವ್ನ ಕಾಲ ಕಟ್ ಆಗಿದ್ರು ಸ್ವಾರಿ ಬಿಡೋಕ್ರವ ಅಂದ್ರೆ ಆ ತರ ಇದೆ. ಅಂದ್ರೆ ಶರಣಾಗತರಾದವರನ್ನ ರಕ್ಷಣೆ ಮಾಡುವುದು ಇದು ಕರ್ತವ್ಯ. ಅದ್ರೊಳಗೆ ರಾಮನ ಕರ್ತವ್ಯ ಅದು. ಅವ ಬಂದು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡಂದ್ರ ಇವನಿಗೆ ಕೊಟ್ಟ ಮಾತು ಪರಿಪಾಲನೆ ಮಾಡದಂಗ ಆಗಂಗಿಲ್ಲ. ಮೇಲೆ ಕೊಲ್ತೀರಿ ಅಂತ ಪ್ರತಿಜ್ಞೆ ಮಾಡಿದ್ದು. ಅದಕ್ಕಾಗಿ ರಾಮ ಸೈಡ್ನಲ್ಲಿ ನಿಂತು ಅವನನ್ನ ನಾನು ಕಾಣದೆ ಅವನಿಗೆ ಬಾಣ ಬಿಡೋಣ ಅಂತ ಬಾಣ ಬಿಟ್ಟ ಅಂತ ಹೇಳ್ತಾರೆ. ಅಂತೂ ಅವನನ್ನ ಕೊಂದಿದ್ದಾರೆ. ಸುಗ್ರೀವನಿಗೆ ಅಲ್ಲೇನೆ ಪಟ್ಟಾಭಿಷೇಕವನ್ನ ಮಾಡಿದ್ದಾರೆ. ಆಮೇಲೆ ಸುಗ್ರೀವ ಹೇಳೇ ಬಿಟ್ಟ, ಇವತ್ತಿನಿಂದ ನಾನು ನಿಮ್ಮ ಸಖ್ಯ ಆಗಿಬಿಟ್ಟಿದೆ, ಇನ್ನು ನಾನು ನಿನ್ನ ಸೀತಾದೇವಿಯನ್ನ ಹುಡುಕೊಡ್ತೇನೆ ಅಂತ ಹೇಳಿ ದಿಕ್ಷು ವಿದಿಕ್ಷು ಜನಕಾತ್ಮಜ, ಆ ಜನಕನ ಮಗಳು ಸೀತಾದೇವಿ ಎಲ್ಲಿದ್ದಾಳೆ ಹುಡುಕೊಂಡು ಬರಬೇಕು ಅಂತ ಎಲ್ಲ ಕಪಿಗಳಿಗೆ ಆಜ್ಞೆಯನ್ನು ಮಾಡ್ತಾರಂತೆ. ಹಾಗೆ ಎಲ್ಲರೂ ಆಜ್ಞೆಯನ್ನು ತೆಗೆದುಕೊಂಡು ಎಲ್ಲಾ ದಿಕ್ಕಿಗೂ ಕಪಿಗಳು ಹೋಗ್ತಾರಂತೆ. ಹಂಗ ದಕ್ಷಿಣ ದಿಕ್ಕಿಗೆ ಹನುಮಂತ ದೇವರು ಅನೇಕ ಕಪಿಗಳನ್ನ ಕರೆದುಕೊಂಡು ಅವರು ಬರ್ತಾರಂತೆ. ತಥೋ ಗೃದ್ರಸ್ಯ ವಚನಾತ್, ಅಲ್ಲಿ ಹಾದಿ ಒಳಗೆ ಹೋಗುವಾಗ ಸಂಪಾತಿ ಪಕ್ಷಿ ಅದು ರಾವಣನ ಕರೆದ ಏಟದಿಂದ ಅಲ್ಲೇ ಬಿದ್ದಿತ್ತಂತೆ. ಇನ್ನೂ ಅದು ಸತ್ತಿದ್ದಿಲ್ಲ. ಇನ್ನೂ ರಾಮ ಬರ್ತಾನೆ, ಅವನಿಗೆ ಸುದ್ದಿ ಹೇಳಬೇಕು, ಸುದ್ದಿ ಹೇಳೇ ಇದು ಮಾಡಬೇಕು ಅಂತ ಆಗಲಿ ಅಂತ ಹೇಳಿ ತಥೋ ಗೃದ್ರಸ್ಯ ವಚನಾತ್, ಆಗ ಹಾದಿ ಒಳಗೆ ಹನುಮಂತ ದೇವರು ಬಂದಿದ್ದಾರೆ. ಹನುಮಂತ ದೇವರಿಗೆ ಆ ಎಲ್ಲ ಸುದ್ದಿ ಹೇಳಿದೆ. ಇದೇ ಮಾರ್ಗದಿಂದ ರಾವಣ ಸೀತೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಅಂತ
ಹೇಳಿದಾಗ ಶತಯೋಜನ ವಿಸ್ತೀರ್ಣವಾದ ಬಹಳ ಕಥೆ ಇದೆ. ಸುಂದರಕಾಂಡದಲ್ಲಿ ಬರ್ತದದು. ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನ, ಲವಣಾರ್ಣವನ್ನ ಹನುಮಂತ ದೇವರು ಅವರು ಹಾರಿದ್ದಾರೆ. ಎಲ್ಲರ ಬಲವನ್ನ ಕೇಳ್ಕೊಂಡ್ರು, ಯಾರೂ ಆಗಲ್ಲ ಅಂತ ಹೇಳಿದ್ರು. ಬರೀ ಹನುಮಂತ ದೇವರಿಗೆ ನೀವೇ ಬಲಿಟ್ಟರು ಅಂತ ಎಲ್ಲ ಕಪಿಗಳು ಹೇಳಿದರು. ಆ ಕಪಿಗಳ ಎಲ್ಲರ ಕಪಿಗಳ ಮಾತನ್ನ ಕೇಳಿ ಹನುಮಂತ ದೇವರು ಲಂಕಾಕ್ಕೆ ಹೋಗಿ ತತ್ರ ಲಂಕಾಂ ಸಮಾಸಾಧ್ಯ ಪುರಿಂ ರಾವಣ ಪಾಲಿತಾಂ, ರಾವಣದಿಂದ ರಕ್ಷಿತವಾದ ಲಂಕಾಪಟ್ಟಣವನ್ನ ಪ್ರವೇಶ ಮಾಡಿ ಅಲ್ಲಿ ಸೀತಾದೇವಿಯನ್ನು ಮೊದಲೇನು ಮಾಡಿದ್ರು, ಸೀದಾ ಹೋದ್ರು, ಸೀತಾದೇವಿ ಭೇಟಿಯಾದ್ರು. ಆ ರಾಮ ಕೊಟ್ಟಿರತಕ್ಕಂತಹ ಅಭಿಜ್ಞಾ ಅಂದ್ರೆ ಗುರುತು, ಚಿಹ್ನ, ರಾಮನನ್ನು ಕಂಡು ಹಿಡಿತಕ್ಕಂತಹ ಗುರುತಾದ ಅಂಗುಲಿಯನ್ನ, ರಾಮ ಕೊಟ್ಟ ಅಂಗುಲಿಯನ್ನು ಸೀತಾದೇವಿಗೆ ಕೊಟ್ಟಿದ್ದಾರೆ. ನಿವೇದಯಿತ್ವ ಅಭಿಜ್ಞಾನಂ ಪ್ರವೃತ್ತಿಂಚ ನಿವೇದ್ಯ ಚ, ರಾಮ ನಿನ್ನ ಸಲುವಾಗಿ ಏನೇನು ಮಾಡೋದು ಮಾಡಿದ್ದಾನೆ ಅದೆಲ್ಲವನ್ನು ಹನುಮಂತ ದೇವರು ಆ ಸೀತಾದೇವಿ ಮುಂದೆ ಎಲ್ಲವನ್ನ ಹೇಳಿದ್ದಾರೆ, ಒಪ್ಪಿಸಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ನೀನೇನು ಕಾಳಜಿ ಮಾಡಬೇಡ, ನಮ್ಮ ಸ್ವಾಮಿ ಬರ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಸಮಾಧಾನವನ್ನು ಮಾಡಿ ಆಮೇಲೆ ತೋರಣಂ ಮರ್ದಯಾಮಾಸ, ಆ ಲಂಕಾಪಟ್ಟಣದೇನು ಮಹಾದ್ವಾರ ಇತ್ತೋ ಆ ಅಶೋಕವನವನ್ನೆಲ್ಲ ಕೆತ್ತಿ ಹಾಕಿ ಹಾಳು ಮಾಡಿ ಆಮೇಲೆ ಆ ರಾವಣನ ಮುಖ್ಯದ್ವಾರದ ತೋರಣವನ್ನ ಕೆತ್ತಿ ಹಾಕಿದ್ದಾರೆ. ಆಮೇಲೆ ಪಂಚ ಸೇನಾಗ್ನಿಗಳು ಬಂದಿದ್ದಾರೆ, ಅವರನ್ನು ಸಂಹಾರ ಮಾಡಿದ್ದಾರೆ. 7 ಜನ ಮಂತ್ರಿ ಪುತ್ರರು ಬಂದಿದ್ದಾರೆ, ಅವರನ್ನು ಕೂಡ ಸಂಹಾರ ಮಾಡಿದ್ದಾರೆ. ಅಕ್ಷಯ ಬಂದಿದ್ದಾನೆ, ರಾವಣನ ಮಗ, ಅವನನ್ನು ಕೂಡ ನಿಷ್ಪಿಷ್ಯ, ಅವನನ್ನು ಸಂಹಾರ ಮಾಡಿದ್ದಾರೆ. ಆಮೇಲೆ ಇಂದ್ರಜಿತ ಬಂದಿದ್ದಾನೆ, ಆ ಇಂದ್ರಜಿತ ಬಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಆಗ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಕ್ಕಾಗಿ ಇಲ್ಲಿಯವರೆಗೆ ವಿಲಂಘಿತ ಮಯಾ ವರಾಹ, ಬ್ರಹ್ಮದೇವರ ಎಷ್ಟೆಷ್ಟೋ ವರಗಳನ್ನು ಮೀರಿದ್ದೇನೆ, ಈ ವರವನ್ನು ಮೀರೋದು ಬೇಡ ಅಂತ ಹೇಳಿ ಆ ಬ್ರಹ್ಮಾಸ್ತ್ರಕ್ಕೆ ಶರಣಾಗತರಾಗಿ ಆಮೇಲೆ ಅವನು ರಾವಣನ ಮುಂದೆ ಒಯ್ದು ನಿಂದ್ರಿಸಿದ್ದಾರೆ. ಯಾರು ನೀನು ಅಂತ ಕೇಳಿದ್ರು, ಅವೈಹಿತೂತಮಾಗತಂ, ಯಾರು ನನ್ನ ಕೇಳ್ತೀಯ? ರಾಮದೂತ ನಾನು, ರಘುತ್ತಮಸ್ಯ ಮಾರುತಿಂ. ಯಾಕೆ ಬಂದೆ ಅಂತ ಕೇಳಿದ್ರು, ಯಾಕೆ ಬಂದಿ? ಕುಲಕ್ಷಯೇ. ಏನಜಿಕಿಲ್ಲ ಹನುಮಂತ ದೇವರಿಗೆ, ಯಾರು ಅವರು ಹನುಮಂತ ದೇವರ ನಂತರ ಜಗತ್ತಿನೊಳಗ ಆಯ್ ದೇವರಿಗೆ ಸ್ಥಾನ. ಇನ್ನು ದೇವರ ಗುಡಿಗಳು ಕಮ್ಮಿಯವರಿ, ಹನುಮಂತಿದ್ರ ಗುಡಿಗಳೇ ಜಾಸ್ತಿ. ಹಳ್ಳಿಗೆ 4 ಮನೆ ಇವ ಅಂದ್ರೆ ಒಂದು ಗುಡಿಸಲದಂದ್ರೆ ಅದು ಹನುಮಂತ ಗುಡಿ ಕಟ್ಟಿರ್ತಾವ. ಅಲ್ಲ, ಹನುಮಂತ ಅಷ್ಟು ಎಲ್ಲರಿಗೂ ಬೇಕಾದವನವನು. ಹೀಗಾಗಿ ಅವರಂತಾರೆ, ನಿನ್ನ ಕುಲದ ನಾಶಕ್ಕಾಗಿ ನಾನು ಬಂದವನು, ನಾನು ರಾಮನ ದೂತ ಅಂತ ತಿಳ್ಕೊ, ಇನ್ನು ನಿನ್ನ ಕಾಲ ಹತ್ರ ಬಂದಿದೆ ತಿಳ್ಕೊ ಅಂತ ಎಲ್ಲವನ್ನು ಹೇಳ್ತಾರೆ. ಅವನಿಗೆ ಸಿಟ್ಟು ಬಂತದೆ. ಅಸ್ತ್ರೇಣ, ಆಗ ಅವನ ಬಾಲಕ್ಕೆ ಅರಿವಿಯನ್ನು ಸುತ್ತಿ ಅಗ್ನಿಯನ್ನು ಹಚ್ತಾರೆ. ಅಗ್ನಿಯನ್ನು ಹಚ್ಚಿದಾಗ ಅದನ್ನು ತಗೊಂಡು ಇಡೀ ತಥೋ ದಗ್ಧ್ವಾ ಪುರಿಂ ಲಂಕಾ, ಬಾ ಚಲೋ ಆಯ್ತಂದವ, ನೀನೇನಿ ಲಂಕಾಪಟ್ಟಣ ಸುಡೋದಕ್ಕೆ ಅನುಮತಿ ಕೊಟ್ಟಂಗಾಯ್ತು ಅಂತಂದವ. ನನ್ನ ಬಾಲ ಸುಡುವುದಕ್ಕೆ ಅಲ್ಲ, ನನ್ನ ಬಾಲ ನೀನೇನು ಸುಡ್ತಿ, ನಿಂದೇ ಎಲ್ಲ ಬಾಲ ಸುಟ್ಟು ಹಾಕ್ತೀರಿ ಅಂತ ಹೇಳಿ ಅವನ ಬಾಲದಂತೆ ಇರುವ ಎಲ್ಲಾ ಊರಿನ ಮುಖ್ಯ ದ್ವಾರಗಳನ್ನೆಲ್ಲ ಸುಟ್ಟು ಬಿಟ್ಟಿದ್ದಾನೆ. ಸುಟ್ಟು ಆಮೇಲೆ ನೋಡಿದ ರಾವಣ ಗಾಬರಿಯಾಗ್ಬಿಟ್ಟ. ಓಡಿಸ್ರಪ್ಪ ಅದಕ್ಕಂದವ. ಅಗ್ನಿಶಾಮಕ ದಳ ಏನೂ ಇದ್ದಿದ್ದಿಲ್ಲ, ಬಂದು ಆರಿಸ್ಬೇಕಂದ್ರೆ ಎಲ್ಲ ಆರಿಸ್ಬೇಕು, ಏನೂ ಇದ್ದಿಲ್ಲ, ಮುನ್ಸುರು ಹೋದ್ರು ಎಲ್ಲವು. ಹೀಗಾಗಿ ಅಗ್ನಿಶಾಮಕ ದಳ ಇದ್ದು ಉಪಯೋಗಿಲ್ಲ, ಸುಟ್ಟು ಮೇಲೆ ಬರ್ತಾರ ಅವ್ರಿಗೆ ಹೇಳೋದ್ರ. ಹೀಗಾಗಿ ಅಂತೂ ರಾಮನ ಆಜ್ಞೆಯನ್ನು ತೆಗೆದುಕೊಂಡು ಇಡೀ ಲಂಕಾಪಟ್ಟಣವನ್ನು ಸುಟ್ಟು ಆಗ ಅಲ್ಲಿಂದ ರಿಟರ್ನ್ ಮತ್ತೆ ಸಮುದ್ರ ದಂಡಿಯೊಳಗೆ ತಮ್ಮ ಬಾಲವನ್ನು ಎದ್ದಿ ಆರಿಸಿ ಬೆಂಕಿಯನ್ನು ಆರಿಸಿಕೊಂಡು ಮತ್ತೆ ತಿರುಗಿ ಬಂದಿದ್ದಾರೆ. ರಾಮಾಯ ಪ್ರಿಯತಮಾಯ, ರಾಮನ ಕಡೆಗೆ ಬಂದಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ, ಎಲ್ಲ ಸುದ್ದಿಯನ್ನ ಹೇಳಿದರು. ಹೇಳುವಾಗ ಹೇಳ್ತಾರೆ, ಕೃತ್ವಾ ರಾಮಂ ಪ್ರದಕ್ಷಿಣಂ. ರಾಮದೇವರು ಕುಳಿತಿದ್ರು, ಸುಗ್ರೀವ ಪಕ್ಕದಲ್ಲಿ ಕುಳಿತಿದ್ದ, ಉಳಿದ ಕವಿಗಳು ಕುಳಿತಿದ್ರು. ಹನುಮಂತ ದೇವರು ಬಂದು ಒಂದು ಪ್ರದಕ್ಷಿಣೆ ಆಗ್ತಾರಂತೆ ರಾಮನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಎಲ್ಲಾ ಡಿಟೇಲ್ ಹೇಳಂಗಿಲ್ರಿ. ಡಿಟೇಲ್ ಯಾರಿಗೆ ಹೇಳ್ಬೇಕು, ಯಾರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಡಿಟೇಲ್ ಹೇಳ್ಬೇಕ್ರಿ. ಇವ ಸರ್ವಂತರ್ಯಾಮಿ ಆದ ರಾಮ ಏನಾಗ್ಯದನು ಪ್ರತ್ಯಕ್ಷ ನೋಡ್ಯಾನವ, ನಾಯಕ ಅವ್ರನ್ನ ಹೇಳ್ಕೋಬೇಕು. ಅದಕ್ಕೇನು ಹೇಳದೆ ಆಕಿ ಸೀತಾದೇವಿ ಕೊಟ್ಟದ್ದನ್ನ ಕಾಲು ಮುಂದೆ ಇಟ್ಟು ಚೂಡಾಮಣಿಂ ಪದಯೋಹೋ, ಆ ಭಗವಂತನ ಪಾದ ಕಮಲಗಳಲ್ಲಿ ಚೂಡಾಮಣಿಯನ್ನು ಇಟ್ಟು ಕೈ ಜೋಡಿಸೋದು ನಿಂತ್ಬಿಟ್ರದಟ್ಟೆ. ಅಲ್ಲಿ ಏನಾಯ್ತು, ಅವ ಬಂದ, ಉರಿ ಹಚ್ಚಿದ್ರು, ಅವ್ರಿಗೆ ತ್ರಾಸ ಆಯ್ತು, ಹಿಂಗಾಯ್ತು, ಇವೆಲ್ಲ ನಾವು ಹೇಳ್ಕೊತೀವಿ. ಅವ ಏನೇ ಹೇಳ್ಕೊಳ್ಬೇಕು. ಸ್ವಾಮಿ ನಿನಗೆಲ್ಲ ಗೊತ್ತು,
ನಾ ಏನು ಮಾಡೀನಿ ಏನು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತು. ಅದಕ್ಕೆ ನಾನೇನು ನಿನಗೆ ಹೇಳಿದ್ರೆ ಏನಂತ ಗೊತ್ತೇನ್ರಿ, ರಾಮನಿಗೆ ಅಜ್ಞಾನದೇ ಅಂತ ಹೇಳಬೇಕಾಗ್ತದೆ. ಆದ್ರೆ ರಾಮಚಂದ್ರ ದೇವರಿಗೆ ಅಜ್ಞಾನ ಇಲ್ಲ, ಅದ್ರೊಳಗೆ ಎಲ್ಲವೂ ಗೊತ್ತು ಅಂತರೋದನ್ನ ಹೇಳೋದಕ್ಕಾಗಿ ಹನುಮಂತ ದೇವರು ಕೈ ಜೋಡಿಸ್ಕೊಂಡು ನಿಂತ ಮಿತ್ರಂತೆ. ಹಾಗೆ ನಿವೇದನ ತದ ಸುಗ್ರೀವ ಸಹಿತೋ. ಆಮೇಲೆ ಅಂತೂ ಸೀತಾದೇವಿ ಅಂತೂ ಲಂಕಾಪಟ್ಟಣದಲ್ಲಿ ಇದ್ದಾಳೆ ಅಂತರೋದಂತೂ ಖಾತ್ರಿ ಆಯ್ತು. ಖಾತ್ರಿ ಆದ್ಮೇಲೆ ಸುಗ್ರೀವ ಆಮೇಲೆ ರಾಮನನ್ನ, ಲಕ್ಷ್ಮಣನನ್ನ, ಹನುಮಂತ ದೇವರನ್ನ, ಎಲ್ಲ ಕಪಿಗಳನ್ನ ಕರೆದುಕೊಂಡು ಹೋಗಿ ಆ ಸಮುದ್ರದ ದಕ್ಷಿಣ ತೀರದ ಸಮುದ್ರದ ಮೇಲೆ ಅಲ್ಲಿ ಕ್ಷೋಭಯಾಮಾಸ. ಆ ಸಮುದ್ರಕ್ಕೆ ಕೇಳಿದ್ರು ಹಾದಿ ಕೊಡ್ತೀಯೋ ಇಲ್ಲೋ. ಆ ರಾಮ ಬಂದದ್ದನ್ನು ನೋಡಿ ಆಗಲಿ ಅಂತ ಅದು ಕೂಡ ಹೇಳಿದೆ. ಆಗ ನಲನಿಗೆ ಆ ಕಾರ್ಯವನ್ನ ಒಪ್ಪಿಸಿದ್ದಾರೆ. ಆಗ ನಲ ಆ ಎಲ್ಲ ಕಲ್ಲುಗಳ ಮೇಲೆ ರಾಮ ರಾಮ ಶ್ರೀರಾಮ ಅಂತ ಬರೆದು ಸೇತುವೆಯನ್ನ ಕಟ್ಟಿದ್ದಾರೆ. ಯಾಕಂದ್ರೆ ವಾಸೋದುತ್ತಾ ಇದ್ದಿದ್ದಿಲ್ಲ, ಹುರ್ಕುಂಟ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ, ಯಾವ ಫ್ಯಾಕ್ಟ್ರಿ ಇದ್ರೆ ಸಿಮೆಂಟ್ ತಂದು ಹಾಕ್ಸ್ಬೇಕಂದ್ರೆ. ಹಂಗಾಗಿ ಅವೆಲ್ಲ ಕಪಿಗಳಿಗೆ ಒಂದೇ ವಿಶ್ವಾಸ, ರಾಮನೇ ಎಲ್ಲರಿಗೆ ಸೇತುವಂತೆ ಇದ್ದವನು ಅಂತ ಹೇಳಿ ರಾಮನ ಹೆಸರು ಬರೆಯೋದು, ಸಮುದ್ರದಾಗ ಕಲ್ಲು ಒಗೆಯೋದು. ಅವು ಎಲ್ಲ ತೇರ್ಕೋತ್ ನಿಂತುಬಿಟ್ಟು ಅಂತ ತೇರ್ಕೋತ್ ನಿಂತು ಸಮುದ್ರಕ್ಕೆ ಸೇತುವೆ ಆಗಿಬಿಟ್ಟಂತೆ. ನಗತ್ವಾ ಪುರಿಂ ಲಂಕಾಂ, ಅಲ್ಲಿ ಲಂಕಾಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಗೆ ರಾವಣ ಬಂದಿದ್ದಾನೆ. ಆ ರಾವಣನ್ನು ಕೂಡ ಸಂಹಾರ ಮಾಡಿದ್ದಾರೆ. ರಾಮ ಸೀತಾ ಮನುಪ್ರಾಪ್ಯ ಪರಾಂ ವ್ರೀಡಾಂ ಉಪಾಗತ. ಆಗ ಸೀತಾದೇವಿ ಆ ರಾಮ ಬಂದದ್ದನ್ನು ನೋಡಿ, ರಾವಣ ಸತ್ತದ್ದನ್ನು ಕೇಳಿ, ರಾಮ ಬಂದದ್ದನ್ನು ನೋಡಿ ಭಾರಿ ಸಂತೋಷವಾಗಿದೆ. ನಮಸ್ಕಾರ ಮಾಡಿ ಅವಳಿಗೂ ನಾಚಿಗೆ ಆಯ್ತು. ನಾಚಿಗೆ ಆಗಿ ಸ್ವಲ್ಪ ದೂರ ನಿಂತ್ಕೊಂಡ್ರು. ತಾಮುವಾಚ ತತೋ ರಾಮ ಪರುಷಂ ಜನಸಂಸದಿ. ಎಲ್ಲರೂ ಇರುವಾಗ ರಾಮ ಸ್ವಲ್ಪ ಅವಳಿಗೆ ಮನಸ್ಸಿಗೆ ನಾಟುವಂತೆ ಒಂದು ಮಾತನಾಡದಂತ. ಏನು ಮಾತನಾಡದ? ನಿನ್ನನ್ನು ನಾನು ಹಾಗೆ ಮುಟ್ಟಲ್ಲ, ನೀನು ಎಷ್ಟು ಶುದ್ಧ ಇದೆಯ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನೀನು ಅಗ್ನಿಯಿಂದ ಹೊರಗೆ ಬಂದಾಗ ಮಾತ್ರ ನಾನು ನೀನು ಶುದ್ಧ ಅಂತ ನನಗಂತೂ ಗೊತ್ತಿದೆ. ನೀನು ನನ್ನ ಹೆಂಡತಿ, ನಿನ್ನನ್ನು ಬಿಟ್ಟು ನಾ ಇರಂಗಿಲ್ಲ, ನನ್ನ ಬಿಟ್ಟು ನೀ ಇರಂಗಿಲ್ಲ ಗೊತ್ತಿದೆ. ಆದರೆ ಜನರಿಗೆ ಗೊತ್ತಿಲ್ಲ. ಜನ ಏನೇನೋ ಮಾತಾಡ್ತಾರ. ಆಮೇಲೆ ಆ ಜನರ ನಾವು ಮಾಡಿಕೊಂಡರೂ ಮಾತಾಡ್ತಾರ, ಅದಕ್ಕೆ ಉಪಾಯ ಇಲ್ಲ. ಆದ್ರೆ ನಾವು ಏನದಕ್ಕೆ ಉಪಾಯ ಮಾಡೋಕೆ ಮಾಡಬೇಕು. ಆ ಉಪಾಯ ಮಾಡಿ ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ರಾಮ ಹೇಳಿದಂತೆ. ಹೇಳಿದಾಗ ಆಗಲಿ ಅಂತ ಸೀತಾದೇವಿ ಜ್ವಲನಂ ವಿವೇಶ ಅಗ್ನಿಯನ್ನು ನಿರ್ಮಾಣ ಮಾಡಿದ್ದಾರೆ. ಲಂಕಾಪಟ್ಟಣದೊಳಗೆ ಇದು ಲಂಕಾಪಟ್ಟಣದೊಳಗೆ ಒಂದು ಅಗ್ನಿ ನಿರ್ಮಾಣ ಮಾಡಿ ಆ ಅಗ್ನಿ ಒಳಗೆ ಹೋಗಿ ಆಮೇಲೆ ಬಂದಿದ್ದ. ಇದು ವೇದದಲ್ಲಿ ಕಥೆಗಳು ಬರ್ತವೆ. ಹಿಂದಕ್ಕೆಲ್ಲ ವೇದದೊಳಗೆ ಇದೇ ತರ ಶಿಕ್ಷೆ. ತಪ್ಪು ಮಾಡಿದೆಯೋ ಇಲ್ಲೋ ಅಂತ ನಿರ್ಣಯ ಮಾಡೋದು ಕೈಯಾಗ ಕೆಂಡ ಹಾಕ್ತಂದ್ರ. ಕೈಯಾಗ ಕೆಂಡ ಹಾಕಿದ್ರೆ ಅವನು ಕೈ ಸುಡ್ತು ಅವ್ ತಪ್ಪು ಮಾಡ್ಯಾರಂತ, ಕೈ ಸುಡ್ಲಿಲ್ಲ ಅಂದ್ರೆ ಅವ್ ತಪ್ಪು ಮಾಡಿಲ್ಲ ಅಂತಂತ. ಹಂಗಾಗ್ತಿತ್ರಿ ಆಗಿನ ಕಾಲಕ್ಕ. ತಪ್ಪು ಮಾಡದೇ ಇದ್ದವ್ ಕೈ ಒಳಗೆ ಹಿಡಿದ್ರ ಅವ್ರ ಬಗ್ಗೆ ಸಂಶಯ ಪಟ್ರಿ ನೀವು. ಆದ್ರೆ ಅವ್ನು ತಪ್ಪು ಮಾಡಿಲ್ಲ, ಅದ್ರ ಕೈ ಕೆಂಡ ಹಾಕಿರೋ ಕೈ ಸುಡ್ತಿದ್ದಿಲ್ರು. ತಪ್ಪು ಮಾಡಿದವನ ತಪ್ಪು ಮಾಡಿಲ್ಲ ಅಂತ ಎಷ್ಟೇ ಹೇಳ್ತಿದ್ರು, ಕೈ ಹಾಕಿದ್ರೆ ಅವ್ನ ಕೈ ಸುಡ್ತಿತ್ತು. ಪರಶುಭಸ್ಮೈ ತಪತ ಉಪನಿಷತ್ತು ಬರ್ತದೆ. ಪರಶುಭಸ್ಮೈ ತಪತ, ಕಾಯ್ದ ಕಬ್ಬಿಣವನ್ನ ಕೈ ಒಳಗೆ ಕೊಡ್ರಿ. ಸಾಯದಿ ಚೋರ ದೈಹತೆ, ಅವ್ರ ಕಳ್ಳತನ ಮಾಡಿದ್ದಂದ್ರೆ ಸುಡುತ್ತದೆ. ಯದಿ ನ ಚೋರ ನ ದೈಹತೆ ಅಂತ ಉಪನಿಷತ್ತೊಳಗೆ ಕಥೆಗಳು ಬರ್ತಾವೆ. ಆಗಿನ ಕಾಲಕ್ಕೆ ಬೇರೆ ಏನು ಶಿಕ್ಷೆನೇ ಇಲ್ಲ, ಇದೇ ಒಂದು ಉಪಾಯ. ಇದು ಇಷ್ಟು ದಿವಸ ತನೂ ಇತ್ರಿದು, ಈಗೇನಿಲ್ಲ. ಈಗ ಮಾಡದೇ ಇದ್ರು ಕೈ ಸುಡ್ತದ, ಮಾಡೋನು ಕೈ ಸುಡ್ತದ. ಹೀಗಾಗಿ ಈ ಕಾಲಕ್ಕೆ, ಇವತ್ತಿನ ಕಾಲಕ್ಕೆ ನಮ್ಗೆ ಆ ವಿಶ್ವಾಸ ಬೇಕಲ್ಲ. ನಾ ಮಾಡೇ ಇಲ್ಲ, ನನಗೆ ಏನೂ ಆಗಲ್ಲ ವಿಶ್ವಾಸ ಇನ್ನೇನು ಬೇಕು. ನಾ ಮಾಡಿದಕ್ಕೆ ಎಲ್ಲಾದ್ರೂ ಕೈ ಸುಡ್ತಾರದು, ಅವನಿಗೂ ಸ್ವಲ್ಪ ಅದು ಹೊಟ್ಟೆಯೊಳಗೆ ಕಡಿತಿರ್ತದೆ. ಹಂಗೆ ಇವನು ಅಗ್ನಿ ಸಾಕ್ಷಿಯಾಗಿ ಸೀತಾದೇವಿ ಒಳಗೆ ಹೋಗಿದ್ದಾಳೆ. ಕೆಂಡದೊಳಗೆ ಏನು ಆಗಲಿಲ್ಲ ಅವಳಿಗೆ. ಹಾಗೆ ರಾಮ ಹೇಳ್ದ, ಇವಳು ಶುದ್ಧ ಇದ್ದಾಳೆ. ರಾವಣನು ಮುಟ್ಟಿಲ್ರಿ. ವಾಸ್ತವಿಕವಾಗಿ ರಾವಣನು ಕೂಡ ಮುಟ್ಟೇ ಇಲ್ಲ. ಅವನಿಗೂ ಅಂಜಿಕೆ, ಒಳಗೆ ಭೀತಿ, ಭಯ. ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾನಾ ತರದ ಉಪಾಯ ಮಾಡಿದ್ದಾರಷ್ಟೇ. ಆದ್ರೆ ಯಾವ ಉಪಾಯಗಳಿಗೂ ಯಾವ ಆಸೆಗಳಿಗೂ ಅವಳು ಬಲಿ ಬೀಳಿದಟ್ಟೆ. ಆದ್ದರಿಂದ ಅವಳು ಶುದ್ಧ. ಇಷ್ಟೇ ಅಲ್ಲದೇನೆ ನಿಜವಾಗಿ ಇದ್ದ ಕಥೆಯನ್ನ
ರಾವಣನ ಹತ್ರ ಹೋದಕ್ಕೆ ಸೀತಾದೇವಿ ಅಲ್ಲೇ ಅಲ್ಲ. ಈಗ ಅಗ್ನಿಪುತ್ರನಾಗಿರ್ತಕ್ಕಂಥ ವೇದವತಿ ಅವಳು ಆ ರುದ್ರದೇವರಿಂದ ಪೂಜೆಯನ್ನು ತೆಗೆದುಕೊಳ್ಳುವಳು, ರುದ್ರದೇವರ ಹತ್ರ ಇದ್ದವಳು. ಆಗ ರುದ್ರದೇವರು ಅವಳು ತಂದು ಕೊಡ್ತಾರೆ ಸೀತಾದೇವಿಯನ್ನು. ರಾವಣ ರುದ್ರದೇವರ ಪರಮ ಭಕ್ತ. ಹೀಗಾಗಿ ರುದ್ರದೇವರು ಮಧ್ಯದಲ್ಲಿ ಬಂದು ಹೇಳ್ತಾರೆ ರಾವಣನಿಗೆ, ಯಾರಿಗೆ ಕರ್ಕೊಂಡು ಹೋಗ್ತಾ ಇದ್ದ ಸೀತಾದೇವಿ ಅಲ್ಲೋ, ಅದು ಸೀತಾ ಆಕೃತಿ, ಅದು ರಾಮ ಅಷ್ಟು ಹುಚ್ಚಂತಿದೆ ದಾಟಂತಿದೆ. ರಾಮ ನಿಮ್ಮಂತವ್ರು ಬರ್ತೀರಿ ಅಂತ ತಿಳ್ಕೊಂಡೆ ಅವ ಸೀತಾಕೃತಿಯನ್ನು ಮಾಡಿ ನಿಜವಾದ ಸೀತಾದೇವಿಯನ್ನ ನನ್ನಲ್ಲಿ ಇಟ್ಟು ಹೋಗ್ಯಾನವ ಅಂತ ಹೇಳಿದಾಗ ರಾವಣ ಗಾಬರಾಗ್ಬಿಟ್ಟ. ನಿಜ ಸೀತಾ ಕೊಡು, ಕೊಡ್ತೀನಿ ಬಾ, ಇವಳಿಗೆ ನನ್ನ ಹತ್ರ ಇಡು, ಆ ಸೀತಾ ತೊಗೊಂಡು ಹೋಗು ಅಂತ ಹೇಳೋದು. ಹೋಗ್ಸ ರಾವಣ ಹೂ ಅಂದ್ಬಿಡು. ಯಾಕೆ ರಾವಣ ರುದ್ರದೇವರ ಮೇಲೆ ಅವನಿಗೆ ವಿಶ್ವಾಸ. ಅದು ರುದ್ರದೇವರು ಈ ಕೆಲಸ ಮಾಡಿದ. ಅಂದ್ರ ರಾಮನ ಹೆಂಡತಿಯನ್ನು ಮುಟ್ಟುವ ಅಧಿಕಾರ ಯಾರ್ಯಾರಿಗೂ ಇಲ್ಲ. ರಾಮನ ಹೆಂಡತಿಯನ್ನು ಪೂಜೆ ಮಾಡುವ ಅಧಿಕಾರ ಅಂತ ರುದ್ರದೇವರು ಅವಳನ್ನು ಕರ್ಕೊಂಡು ಹೋಗಿ ಸೀತಾದೇವಿಯನ್ನ ಪೂಜೆ ಮಾಡಿದ್ರಂತೆ ನಿತ್ಯ. ನಮ್ಮ ಅಜ್ಜವ ನೀನು ಅಂತ ಹೇಳಿ. ಸೀತಾದೇವಿ ಅಜ್ಜಿನ ಒಂದು ರುದ್ರದೇವ್ರಿಗೆ, ಬ್ರಹ್ಮದೇವ್ರ ಮಕ್ಕಳು ರುದ್ರದೇವರು, ಒಂದು ಬ್ರಹ್ಮದೇವರ ತಾಯಿ ಲಕ್ಷ್ಮೀ ದೇವಿ. ಹೀಗಾಗಿ ಅಜ್ಜಿ ಬಂದಾಳ ಮನೆಗೆ ಅಂತ ಹೇಳಿ ಪೂಜೆ ಮಾಡಿದ್ರಂತ ರುದ್ರದೇವರು. ಅದ್ರ ತಾತ್ಪರ್ಯ ಸೀತಾದೇವಿ ಅಂತ ಹೋಗಿ ಆದರೂ ಅಗ್ನಿ ಸಾಕ್ಷಿಯಾಗಿ ಸ್ವೀಕಾರ ಮಾಡಬೇಕು ಅಂತ. ಆ ಅಗ್ನಿ ಸಾಕ್ಷಿ ತೆಗೆದುಕೊಳ್ಳುವಾಗ ಎರಡು ರೂಪ ಬಂದು, ಅಗ್ನಿ ಸಾಕ್ಷಿ ತೆಗೆದುಕೊಳ್ಳುವಾಗಲೇನೆ ಅಲ್ಲಿ ವೈದೇಹಿನೂ ಬಂದಳು, ಆಮೇಲೆ ಸೀತಾದೇವಿನೂ ಬಂದಳು. ಆಗ ಸೀತಾದೇವಿ ಹೇಳ್ತಾಳೆ, ಇವಳನ್ನು ಮದುವೆ ಮಾಡ್ಕೊ ನೀನು, ನನ್ನ ಸಲುವಾಗಿ ಇವಳು ಕಷ್ಟಪಟ್ಟಾಳಲ್ಲಿ ಅಂತ ಹೇಳಿದಾಗ ರಾಮ ಅಂತಾನ, ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಏಕಪತ್ನಿ ವೃತಸ್ಥನ. ಈ ರಾಮನ ಅವತಾರ ಆದರ್ಶ ಪುರುಷನಾಗಿ ಇರುವ ರೂಪದ. ಇಲ್ಲಿ ಹುಚ್ಚುಚ್ಚು ಮಾಡುವ ವ್ಯಾಪಾರ ಇಲ್ಲೇ ಇಲ್ಲಿ, ಆದ್ರೆ ಇದ್ರ ಕೇಳೇ ಬೇಡ ಅಂತ ಹೇಳ. ಹಾಗಾಗಿ ಮುಂದಿನ ಯುಗದೊಳಗೆ ಮಾಡ್ಕೋ, ದ್ವಾಪರ ಯುಗದೊಳಗೆ ಮಾಡ್ಕೋ. ನಾವು ಅಂತಂದ್ರ ದ್ವಾಪರದ ಇವಾಗಲೇ 16,108 ಮಾಡಿ ಲವ್ ಲೆಟರ್ ಬರ್ದಿಟ್ಬಿಟ್ಟಾರ. ತಿರುಗಿ ರಿಜಿಸ್ಟರ್ ಬುಕ್ ಆಗಿಬಿಟ್ಟಾವ. ತಾಳಿ ಕಟ್ಟೋದಂತೆ ಹುಡುಗ ಅಷ್ಟೇ. ಆದ್ರಿಂದ ಆಗೂ ಸಾಧ್ಯ ಇಲ್ಲ. ಮತ್ತೆ ಈಕಿ ನನ್ಸಲಾಗಿಟ್ಟು ಕಷ್ಟಪಟ್ಟಾಳ, ನೀ ಮದುವೆ ಮಾಡ್ಕೊಂಡು ಗತಿ ಏನು? ಅದಕ್ಕೆ ರಾಮ್ ಹೇಳದಂತ, ನಿನ್ಸಲಾಗಿಟ್ಟು ಕಷ್ಟಪಟ್ಟಕ್ಕಿಯನ್ನ ಇವಳನ್ನು ಸಪ್ರೇಟ್ ಆಗಿ ಮದುವೆ ಮಾಡ್ಕೋತೀನಿ, ವೈಭವೋಪೇತವಾಗಿ ಮಾಡ್ಕೋತೀನಿ, ಕಾಳಜಿ ಮಾಡ್ಬೇಡ, ನಾನು ನಿನ್ನ ಸಾಕ್ಷಿಯಾಗೆ ಮಾಡ್ಕೋತೀನಿ ಮತ್ತ ಅಂತ ಹೇಳಿ ಕೊಲ್ಲಾಪುರಕ್ಕೆ ನೀವು ಓಡ್ ಹೋಗಿರ್ತಿ. ಮತ್ತೆ ನಿನ್ನ ಕರೆಸ್ತೀನಿ, ಕರೆಸಿ ನಿನ್ನ ಸಾಕ್ಷಿಯಾಗಿನೇ ಮದುವೆ ಮಾಡ್ಕೋತೀನಿ, ಸಪ್ರೇಟ್ ವೈಭವದಿಂದ ಮಾಡ್ಕೋತೀನಿ ಅಂತ. ಮುಂದವಳು ಆಕಾಶರಾಜನ ಮಗಳಾಗಿ ಬರ್ತಾಳ ಅಂತ ಹೇಳಿ ಪದ್ಮಾವತಿಯಾಗಿ ಬರ್ತಾಳ. ನಾನು ಶ್ರೀನಿವಾಸನಾಗಿ ಬರ್ತೀನಿ, ಆಗ ಮದುವೆ ಮಾಡ್ಕೋತೀನಿ. ಅದು ಶ್ರೀಶೈಲೇ ಪೂರ ಇಷ್ಯಾಮಿ ಅಂತ ಮಾತು ಕೊಡ್ತಾನಂತ ಕತೆ ಕೇಳ್ತೇವೆ. ಅದೇ ವೆಂಕಟೇಶ ಕಲ್ಯಾಣ ಅಂತ, ಶ್ರೀನಿವಾಸ ಕಲ್ಯಾಣ ಅಂತ ಕೇಳ್ತೇವೆ. ಹಾಗೆ ಅಗ್ನಿ ಸಾಕ್ಷಿಯಾಗಿ ಸೀತಾದೇವರು ಸ್ವೀಕಾರ ಮಾಡಿದ್ದಾನೆ. ಆಗ ಅಗ್ನಿ ವಚನ ಸೀತಾಂ ಜ್ಞಾತ್ವಾ ಗತಕಲ್ವಚ ಬಭೂ ರಾಮ ಸಂಪೃಷ್ಟ ಪೂಜಿತ ಸರ್ವದೇವತೈ ಕರ್ಮಣ ತೇನ ಮಹತ ತ್ರೈಲೋಕ್ಯಂ ಸಚರಾಚರಂ. ಆಗ ಈ ತರದ ಆ ಕೆಲಸವನ್ನ ಮಾಡಿದ್ದನ್ನು ನೋಡಿ ಎಲ್ಲ ದೇವತೆಗಳಿಗೂ ಬಹಳ ಸಂತೋಷವಾಗಿದೆ. ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆಗ ಆ ಲಂಕಾಪಟ್ಟಣದಲ್ಲಿ ರಾವಣನ ತಮ್ಮನಾದ ವಿಭೀಷಣ, ಅವರು ಪರಮಭಕ್ತ. ಆ ಪರಮಭಕ್ತನಾದ ವಿಭೀಷಣನನ್ನ ಅಲ್ಲಿ ಲಂಕಾಪಟ್ಟಣದಲ್ಲಿ ರಾಜನನ್ನಾಗಿ ಮಾಡಿದ್ದಾನಂತೆ. ಆಮೇಲೆ ರಾಮ ಸೀತಾದೇವಿಯನ್ನು ಕೂಡಿಕೊಂಡು ಎಲ್ಲ ಕಪಿಗಳನ್ನು ಸೇರಿಕೊಂಡು ತಿರುಗಬೇಕು ಅನ್ನೋದು, ಅಯೋಧ್ಯಾನ ಕುರಿತು ಹೋಗಬೇಕು ಅನ್ನೋದಾಗ ಆಗ ಪುಷ್ಪಕ ವಿಮಾನ ಬಂದಿದೆ. ಆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಮಧ್ಯದಲ್ಲಿ ಭರದ್ವಾಜರ ಆಶ್ರಮ ಬಂದಿದೆ. ಆ ಭರದ್ವಾಜರ ಆಶ್ರಮದಲ್ಲಿ ಅಲ್ಲಿ ಸ್ವಲ್ಪ ಅವರಿಗೆ ಭೇಟಿಯಾಗಿ ಅಲ್ಲಿ ಹನುಮಂತ ದೇವರನ್ನ ಬೆಸೆದರು. ಅಲ್ಲಿ ಹನುಮಂತ ದೇವರಿಗೆ ಇಳಿಸಿದ್ರಲ್ಲಿ ಪುಷ್ಪಕ ವಿಮಾನದಲ್ಲಿ ಹನುಮಂತ ದೇವರು ಬಂದಿದ್ರು. ಅಲ್ಲಿ ಭರದ್ವಾಜರ ಆಶ್ರಮದಲ್ಲಿ ಇಳಿಸಿ, ಹನುಮಂತ ನೀನು ಸ್ವಲ್ಪ ಮುಂದೆ ಹೋಗಿ ಭರತನಿಗೆ ಹೇಳು ನಾನು ಬರ್ತಾ ಇದ್ದೇನೆ. ಯಾಕೆ ನಾವು ಹಾದಿಕಾಯಿ ಕೂತಿರ್ತಾನ, ಆಗಿಲ್ಲಾಂದ್ರೂ ಬರ್ಲಿಲ್ಲ ಅಗ್ನಿ ಪ್ರವೇಶಕ್ಕೆ ರೆಡಿ ಹೊಡೆದು ಕೂತಾನವ. ಆದ್ದರಿಂದ ನೀನು ಹೋಗಿ ಅವನಿಗೆ ಹೇಳು ಅಂತ ಹನುಮಂತ ದೇವರಲ್ಲಿ ಇಳಿಸಿ ಕಳಿಸ್ತಾರೆ. ಅಲ್ಲಿ ಭರದ್ವಾಜರ ಆಶ್ರಮದಲ್ಲಿ ಇದ್ದು ಮರುದಿನ ಅಲ್ಲಿಂದ ಪುಷ್ಪಕ ವಿಮಾನದಲ್ಲಿ ಹೋಗ್ತಾರೆ. ಪುಷ್ಪಕಂ ಹತ್ಸಮಾರೂಹ್ಯ ನಂದಿಗ್ರಾಮಂ ಯಯೋತದಾ. ನಂದಿಗ್ರಾಮಕ್ಕೆ ಬಂದು ಅಲ್ಲಿ ಇಳಿಸಿದ್ದಾರೆ. ಆ ನಂದಿಗ್ರಾಮೇ ಜಟಾಂ ಹಿತ್ವಾ ಭ್ರಾತೃಭಿ ಸಹಿತೋ ಅನಗಃ ರಾಮ ಸೀತಾ ಮನುಪ್ರಾಪ್ಯ ರಾಜ್ಯಂ ಪುನರ್ ಅವಾಪ್ತವಾನ್. ಆಗ ಭರತ ಕೈಕೋತೆ ಕುಳಿತಿದ್ದ. ಸೀತಾ ಸಮೇತನಾಗಿ ಲಕ್ಷ್ಮಣ ಸಮೇತನಾಗಿ ಬಂದಿರತಕ್ಕಂಥ ರಾಮನನ್ನ ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ಪ್ರಹಷ್ಟ ಮುದಿತಃ, ಅಂತೂ ರಾಮ ನೀನು ಬಂದಿ ಭಾರಿ ಚಂದ ಆಯಿತು, ನೀನೇ ಇರುವುದು ರಾಜ್ಯವನ್ನು ಆಳಬೇಕು ಅಂತ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ.
ರಾಮಚಂದ್ರ ದೇವರು ರಾಜ್ಯವನ್ನು ಆಳ್ತಾ ಇರುವಾಗ ನಿರಾಮಯ ಹೆರೋಗಶ್ಚ, ಯಾರಿಗೂ ರೋಗನೇ ಇದ್ದಿದ್ದಿಲ್ಲಂತ್ರಿ. ಒಂದೊಂದು ಹಾಸ್ಪಿಟಲ್ ಇದ್ದಿದ್ದಿಲ್ಲಪ್ಪ, ದವಾಖಾನೆ ಇದ್ದಿದ್ದಿಲ್ಲ, ವೈದ್ಯರೇ ಇಲ್ಲ, ಔಷಧ ಕಂಪನಿಗಳಂತೂ ಇಲ್ಲೇ. ಅಂದ್ರೆ ಲೆಕ್ಕ ಆಗಿ ನಿರಾಮಯ ಹೆರೋಗಶ್ಚ, ಎಲ್ಲೂ ದುರ್ಭಿಕ್ಷನೇ ಇದ್ದಿದ್ದಿಲ್ಲಂತ್ರಿ. ಯಾರಿಗೂ ಭಯ ಇದ್ದಿದ್ದಿಲ್ಲ, ದುರ್ಭಿಕ್ಷ ಇಲ್ಲ, ಭಯ ಇಲ್ಲ. ತಂದೆ ತಾಯಿರುವಾಗೆ ಮಕ್ಕಳು ಸಾಯೋದು, ಆ ತರದ ಅಪಮೃತ್ಯು ಯಾರ್ದು ಇದ್ದಿದ್ದಿಲ್ಲಂತೆ. ನಾರ್ಯಶ್ಚ ಅವಿಧವಾ ನಿತ್ಯಂ, ಹೆಂಡಂದ್ರು ಉಳಿಯೋದು ಗಂಡಂದ್ರು ಸಾಯೋದು ಈ ಪ್ರಸಕ್ತಿನೇ ಇಲ್ಲ. ಕೊನೆಯವರೆಗೂ ದಾಂಪತ್ಯನೇ ಇರ್ತಿತ್ತಂತೆ. ಅಗ್ನಿ ಭಯ ಇದ್ದಿದ್ದಿಲ್ಲಂತೆ, ನೀರಿನ ಭಯ ಇದ್ದಿದ್ದಿಲ್ಲಂತೆ, ಗಾಳಿಯ ಭಯ ಇದ್ದಿದ್ದಿಲ್ಲಂತೆ, ಯಾವ ಜ್ವರಾದಿಗಳ ಭಯ ಇದ್ದಿದ್ದಿಲ್ಲಂತೆ, ಶುದ್ಧ ಭಯ ಇದ್ದಿದ್ದಿಲ್ಲಂತೆ. ಯಾರಿಗೂ ಹಸಿವೆ ಅನ್ನೋದೇ ಆಗ್ತಿದ್ದಿಲ್ಲ. ಬಹಳ ಚಲೋ ನೋಡ್ರಿ, ಇದು ಅಡಿಗೆ ಮಾಡೋ ಪ್ರಸಕ್ತಿನೇ ಇಲ್ಲ. ಹೆಣ್ಮಕ್ಳಿಗೂ ತ್ರಾಸಿಲ್ಲ, ತಂದು ಹಾಕೋರಿಗೂ ತ್ರಾಸಿಲ್ಲ. ಶುದ್ಧ ಅಂದ್ರೆ ಹಸಿವಿ ಭಯ, ಹಸಿವಾಯ್ತು ಅಂತ ಏನಾಗ್ತಲ್ಲ, ಆ ಹಸಿವಿನ ಹಿಡಿಗಳ ಭಯ ಇದ್ದಿದ್ದಿಲ್ಲಂತೆ. ನ ತಸ್ಕರ ಭಯಂ, ಇದಕ್ಕಿಂತ ಮೊದಲಿನ ಯುಗ ಕೃತಯುಗ. ಕೃತಯುಗದೊಳಗೆ ಹೇಗೆ ಎಲ್ಲರೂ ಆನಂದದಿಂದ ಇರ್ತಿದ್ದರೋ ಹಾಗೆ ರಾಮನಲ್ಲಿ ಆ ಕಾಲಕ್ಕೆ ಇದ್ದರಂತೆ. ರಾಮಚಂದ್ರ ದೇವರು 100 ಅಶ್ವಮೇಧ ಯಾಗವನ್ನು ಮಾಡಿದ್ದಾರಂತೆ. ಆ 100 ಅಶ್ವಮೇಧ ಯಾಗವನ್ನು ಮಾಡಿದಾಗ ರಾಮಚಂದ್ರ ದೇವರು ದಾನ ಮಾಡಿದ್ರಂತ್ರಿ. ಎಷ್ಟು ದಾನ ಮಾಡಿದ್ರಂದ್ರೆ ಕುಕಡರ ಗವಾಂ ಕೋಟಿ ಅಯುತಂ, 10,000 ಕೋಟಿ ಆಕಳ ದಾನ ಮಾಡ್ಯಾರಂತೆ. ಲೆಕ್ಕಾಕ್ರಿ ಎಲ್ಲಿದ್ದು ಅಷ್ಟು ಆಕಳುಗಳಂತ ನೋಡೋದು. ನೀವು ಭಾಗವತ ರಾಮಾಯಣ ಮಹಾಭಾರತ ನೋಡಿದ್ರ ಆಕಳನ ಸಂಖ್ಯೆನೇ ಹೆಚ್ಚು. ಕೃಷ್ಣ ಹುಟ್ಟಿದಾಗ ಕೋಟಿಗಟ್ಟಲೆ ಆಕಳ ದಾನ ಮಾಡೋದಂತ ಹೇಳ್ತಾರೆ. 10,000 ಕೋಟಿ ಆಕಳ್ರಿ. ಬರೇ ಸಂತೋಷ, ಬರೇ ಆಕಳಲ್ಲ, ಆಕಳ ಮ್ಯಾಲ ಬಂಗಾರದ ಕೋಡುಗಳು, ಬೆಳ್ಳಿಯ ಪಾದುಕ. ಅವ ಅದು ತಗೊಂಡು ಹೋದ ಅಂದ್ರೆ ಇವತ್ತಿನ ರೇಟದ ಪ್ರಕಾರ ಬಂಗಾರ ಮಾರನ ಅಂದ್ರ ಅವ ಏನು ಭಯ ಬರೋ ಕಾರಣನೇ ಇಲ್ಲ. ಅಂದ್ರೆ 10 ಬಂಗಾರದ ಕೋಡುಗಳು, ಮೇಲೆ ಭಾರಿ ಭಾರಿ ಅರಿವಿಗಳನ್ನು ಹಾಕಿ ಅಲಂಕಾರ ಮಾಡಿ ಸಾಲಂಕೃತ ಕನ್ಯಾದಾನ ಮಾಡುವಂಗ ದಾನ ಮಾಡದಂತೆ ರಾಮ. ಬಹು ಸುವರ್ಣ ಕೈಹಿ, ಬಂಗಾರವನ್ನು ದಾನ ಮಾಡಿದ್ದಾನಂತೆ. ಅಸಂಖ್ಯೇಯಂ ಧನಂ ದತ್ತ ಬ್ರಾಹ್ಮಣೇಭ್ಯೋ ಮಹಾಯಶಃ, ಎಲ್ಲಾ ಬ್ರಾಹ್ಮಣರಿಗೆ ಕರೆದ ತೋರಿಗೆ ಬೇಕಾದಷ್ಟು ಅಂತ ಹೇಳಿ ಧನವನ್ನು ದಾನ ಮಾಡಿದ್ದಾನಂತೆ. ಚಾತುರ್ವರ್ಣಂಚ ಲೋಕೇಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ಷತಿ, ಆ ಲೋಕದಲ್ಲಿರುವ ಚಾತುರ್ವರ್ಣದಲ್ಲಿ ಆಯಾ ಜನರನ್ನ ಸ್ಥಾಪನೆ ಮಾಡಿ ನೀವು ನಿಮ್ಮ ಧರ್ಮದಲ್ಲಿ ಇದ್ದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪ, ಎಲ್ಲರಿಗೂ ನಿಮ್ಮ ಧರ್ಮ ಶ್ರೇಯಸ್ಕರವಾದದ್ದು. ನೋಡೋರಿಗೆ ಏನು ಗೊತ್ತಿರ್ರಿ, ಅವ್ರು ಬಹಳ ಚಂದದಂತ ಅನಿಸಿರ್ತಾರೆ. ಅಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಅದ್ರಾಗ ಏನದ ಅನ್ನೋದು. ದೂರಿಂದ ನೋಡಿದಾಗ ಎಲ್ಲಾನು ಚಂದ ಇರ್ತದೆ. ದೂರಿಂದ ನೋಡಿದಾಗ ಪರ್ವತದಿಂದ ನೋಡಿದಾಗ ಭಾರಿ ಚಂದ, ಹೋಗಿ ಕಾಲಿಡ್ರಿ ಹಾಗೆ ಮುಳ್ಳು ಕಲ್ಲು ಇರ್ತಾವ. ಹಾಗೆ ಎಲ್ಲರ ಮನೆಯೊಳಗೂ ದ್ವಾಸಿಗೆ ತೂತ ಇರೋವೇರಿ. ತೂತಿಲ್ಲದ ದ್ವಾಸಿ ಯಾರ ಮನೆ ಮಾಡ್ಯಾರ ಹೇಳ್ರಿ ನೋಡೋಣ. ಒಬ್ಬರು ಮನೆಗಿರವರಿ ಇಲ್ಲ, ದಪ್ಪೆ ಮಾಡ್ಲಿ ತಳಗೆ ಮಾಡ್ಲಿ ಬೆಳೆ ತೂತವು. ಅಂದ ಮೇಲೆ ಯಾರ ಧರ್ಮಕ್ಕೆ ನೀವು ಹೋದರೂ ಕೂಡ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ರಿ, ಮುಸಲ್ಮಾನ್ ಧರ್ಮಕ್ಕೆ, ರಂಜಾನಕ್ಕೆ ಹೋಗ್ರಿ, ಸುಳ್ಗಾಡಕ್ಕೆ ಹೋಗ್ರಿ, ಎಲ್ಲ ಹೋದ್ರು ತೂತು ಇರೋವೆ, ಅಧರ್ಮ ಇರೋದೆ, ಅಲ್ಲೂ ತಪ್ಪ ಇರೋವೆ, ಅಲ್ಲೂ ಅನರ್ಥಗಳು ಇರೋವೆ. ಆದ್ದರಿಂದ ನಾವು ನಮ್ಮ ಮನೆಯೊಳಗೆ ಏನೇ ಕಷ್ಟಪಟ್ಟು ಇದ್ದರೂ ನಮ್ಮೊಳಗಿರೋದೇ ಚಲೋ ಅಂತನ್ನುವ ಏನು ಶಾಸ್ತ್ರ ಕೃಷ್ಣ ಪರಮಾತ್ಮ ಹೇಳಿದ್ದಾನಲ್ಲ, ಅದನ್ನ ರಾಮಚಂದ್ರ ದೇವರು ಸ್ವೇ ಸ್ವೇ ಧರ್ಮೇ ನಿಯೋಕ್ಷತಿ. ನೀವು ನಿಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ರಿ. ನಿಮ್ಮ ಧರ್ಮ ಪರಿಪಾಲನೆ ಮಾಡಿದ್ರೆ ಸುಖವಾಗಿರ್ತಾನೆ. ಆದ್ದರಿಂದ ಆ ರಾಮ 14,000 ವರ್ಷ ನೋಡ್ರಿ. ಮತ್ತೆ ಇಲ್ಲೂ ಬಂತು ನೋಡ್ರಿ, 10 ವರ್ಷ ಸಹಸ್ರಾಣಿ. ದಶ ಅಂದ್ರೆ 10, ವರ್ಷ ಸಹಸ್ರ ಅಂದ್ರೆ 1000 ವರ್ಷಗಳು, ಅಂದ್ರೆ 10,000 ಅಂದ್ರೆ 10,000 ಆಯ್ತು. 10 ವರ್ಷ ಶತಾನಿಚ, 100 10,
110 ಅಂದ್ರೆ 1000, ಅದು 11,000 ವರ್ಷ ರಾಮ ರಾಜ್ಯವನ್ನ ಆಳಿದ್ದಾನೆ. ಇದಂ ಪವಿತ್ರಂ ಪಾಪಗ್ರಂ ಪುಣ್ಯಂ ವೇದಶ್ಚ ಸಂಹಿತಂ ಯಪಠೇದ್ ರಾಮಚರಿತಂ ಸರ್ವ ಪಾಪೈ ಪ್ರಮುಚ್ಯತೆ. ನೋಡ್ರಿ ವಾಲ್ಮೀಕಿ ಋಷಿಗಳೇ, ಇದು ರಾಮನ ಪವಿತ್ರವಾದ ಚರಿತ್ರೆ. ನಾನು ನಿಮಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ, ನೀವು ಇದರ ಮುಂದೆ ವಿಸ್ತಾರ ಮಾಡಬೇಕು. ಇಲ್ಲೇನು ಮಧ್ಯದಲ್ಲಿ ಏನಾಯ್ತು, 2 ಜನ ಬಂದ್ರು, ರಾವಣ ಜೊತೆಗೆ ಇದ್ದಾಯ್ತು, ರಾವಣ ಸತ್ತ ತಟ್ಟೆ ಬಿಟ್ಟೆ. ರಾವಣ ಸಾಕಿದ್ದವರು ಎಷ್ಟೆಷ್ಟು ಮಂದಿ ಸತ್ತಾರ, ಎಷ್ಟೆಷ್ಟು ಮಂದಿ ಬಂದು ಹೋದ್ರು ಅದೆಲ್ಲ ಹೇಳಿಲ್ಲ. ಇದೆಲ್ಲ ನೀವು ಅದನ್ನ ವಿಸ್ತಾರ ಮಾಡ್ರಿ ನೀವು ಅಂತ ಹೇಳ್ತಾರೆ. ಇಂಥ ರಾಮ ಚರಿತ್ರೆ ಯಾರು ಇದನ್ನ ಪಠಣ ಮಾಡ್ತಾರೆ, ಯಾರು ಇದನ್ನ ಶ್ರವಣ ಮಾಡ್ತಾರೆ, ಯಾರು ಇದರ ಕೀರ್ತನ ಮಾಡ್ತಾರೆ, ಅವರೆಲ್ಲ ಪಾಪದಿಂದ ಮುಕ್ತರಾಗ್ತಾರೆ. ಏತದ ಆಖ್ಯಾನಂ ಆಯುಷ್ಯಂ, ಈ ಆಖ್ಯಾನವನ್ನ ಹೇಳೋದ್ರಿಂದ ಆಯುಷ್ಯ ಬೆಳೀತದಂತೆ. ಪಠನ್ ರಾಮಾಯಣಂ ನರಹ ಪುತ್ರ ಪೌತ್ರ ಎಲ್ಲರಿಂದ ಕೂಡಿಕೊಂಡು ಅವನು ಇಹಲೋಕದೊಳಗೂ ಆನಂದದಿಂದ ಇರ್ತಾನೆ, ಪರಲೋಕದೊಳಗೂ ಆನಂದ ಪಡ್ತಾನೆ. ಯಾರು ಪಠನ್ ದ್ವಿಜೋ ವಾಕ್ ರುಚವತ್ವಮೀಯಾತ್, ಬ್ರಾಹ್ಮಣ ಇದನ್ನು ಪಠಣ ಮಾಡಿದರೆ ಅವನಿಗೆ ವಾಗ್ಮಿತ್ವ ಬರ್ತದಂತೆ. ಕ್ಷತ್ರಿಯ ಇದನ್ನು ಪಠಣ ಮಾಡಿದರೆ ಭೂಮಿ ಪತಿತ್ವ ಬರ್ತದಂತೆ. ವ್ಯಾಪಾರಿ ವಣಿಕ್ ಇದನ್ನು ಪಠಣ ಮಾಡಿದರೆ ಅವರಿಗೆ ಭಾರಿ ಫಲ ಬರ್ತದಂತೆ. ಶೂದ್ರ ಇದನ್ನು ವಿಚಾರ ಮಾಡಿದರೆ ಅವನಿಗೆ ಮಹತ್ವ ಬರ್ತದಂತೆ, ಕೀರ್ತಿ ಬರ್ತದಂತೆ. ಅಂತ ರಾಮಾಯಣ ಇದು, ಇದನ್ನು ನಾನು ನಿಮಗೆ ಹೇಳಿದ್ದೇನೆ. ಇತ್ಯಾರ್ಚೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯೆ ಬಾಲಕಂಡೆ ಶ್ರೀ ರಾಮಾಯಣ ಕಥಾ ಸಂಕ್ಷೇಪೋ ನಾಮ ಪ್ರಥಮ ಸರ್ಗ. ರಾಮಚಂದ್ರ ದೇವರ ಸ್ವರ್ಗದ ಕಥೆಯನ್ನು ಕೇಳಿದಾಗ ನಮಗೆ ರಾಮಚಂದ್ರ ದೇವರು ಇಷ್ಟೆಲ್ಲ ಫಲವನ್ನು ಕೊಡ್ತಾರೆ ಅಂತ ಆದಿ ಪ್ರಥಮ ಕಾಂಡದ ಬಾಲಕಾಂಡದ ಪ್ರಥಮ ಸರ್ಗದಲ್ಲಿ ಸಂಕ್ಷಿಪ್ತ ರಾಮನ ಚರಿತ್ರೆಯನ್ನ ವಾಲ್ಮೀಕಿ ಋಷಿಗಳಿಗೆ ನಾದರೂ ಹೇಳಿದ್ದು. ನಾಳೆ ಆ ವಾಲ್ಮೀಕಿ ಋಷಿಗಳಿಗೆ ಬ್ರಹ್ಮದೇವರ ಮಿಲನವಾಗ್ತದೆ. ಆಗ ಆ ಬ್ರಹ್ಮದೇವರು ಕೂಡ ಮತ್ತೆ ರಾಮನ ಬಗ್ಗೆ ಮತ್ತೆ ತಿಳಿಸ್ತಾರೆ. ಅವ್ರು ಏನು ಸಂವಾದ ಆಯ್ತು ಅನ್ನೋದನ್ನ ನಾಳೆ ದಿನ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ